Hello everybody, this is Divyashri. Welcome to Literary Canon. This channel is exclusively for December 2025 UGC NET exam. Here we are going to solve top 1000 MCQs part 3. Okay, here is our Telegram channel. Feel free to join this channel and get the PDF of this particular class. Without further ado, we will start our classes. First questions on the screen. Which work of Coleridge among the following is on the subject of philosophy? Which work of Coleridge among the following is on the subject of philosophy? First one is Biographia Literaria, Table Talk, Aids to Reflection, and Christa Bell. Okay, so here Biographia Literaria everybody knows, but this comes under literary criticism. Okay, literary criticism ಕೆಳಗಡೆ ಬರುತ್ತೆ. So it's very important. So ತುಂಬ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. And Table Talk written by William Hazlitt. Aids to Reflection by Coleridge. Christa Bell is a poem ಅಲ್ವಾ. ಸೊ ಅವ್ರ ಕ್ವೆಶನ್ ಕೇಳಿದ್ದೇನು, ದ ಸಬ್ಜೆಕ್ಟ್ ಆಫ್ ಫಿಲಾಸಫಿ ಬಗ್ಗೆ ಯಾವ್ದು ಹೇಳಿರೋದು ಅಂತ. ದ ಆನ್ಸರ್ ಈಸ್ Aids to Reflection. Okay, Aids to Reflection basically published in the year 1825 ಅಲ್ಲಿ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಇಟ್ ಎನ್ಕರೇಜಸ್ ಡೀಪ್ ಸ್ಪಿರಿಚುವಲ್ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡುತ್ತೆ ಯಾವುದನ್ನ ಅಂತಂದರೆ, ಇಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲೋವರ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ನಾವೇನಂತ ಕರಿತೀವಿ, ಲೋವರ್ ಅಂಡರ್ಸ್ಟ್ಯಾಂಡಿಂಗನ್ನು, ದಟ್ಸ್ ಕಾಲ್ಡ್ ಆಸ್ ಎಂಪಿರಿಕಲ್, ಆಸ್ ವೆಲ್ ಆಸ್ higher reason. That means divine insight. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡುತ್ತೆ. ದೇ ಮೇ ಆಸ್ಕ್ ಇನ್ ಎಕ್ಸಾಮಿನೇಷನ್ಸ್, ಆಯಿತಾ. ಅಂದರೆ ಏಡ್ಸ್ ರಿಫ್ಲೆಕ್ಷನಲ್ಲಿ ಏನು ಹೇಳಿದ್ದಾರೆ ಅಂತ, ಇಟ್ಸ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲೋವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹೈಯರ್ ರೀಸನ್. ಲೋವರ್ ಅಂಡರ್ಸ್ಟ್ಯಾಂಡಿಂಗ್ನ ಎಂಪಿರಿಕಲ್ ಅಂತ ಕರಿತೀವಿ, ಹೈಯರ್ ರೀಸನ್ನ ಡಿವೈನ್ ಇನ್ಸೈಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ the answer is Aids to Reflection. Next we will discuss about Biographia Literaria also. ತುಂಬ ಅಲ್ಲ, ಪಬ್ಲಿಕೇಶನ್ ಡೇಟ್ಸ್ಗಳನ್ನು ನೋಡೋಣ. ಸೊ ಪಬ್ಲಿಕೇಶನ್ ಡೇಟ್ ಬಂದುಬಿಟ್ಟು 1817 ಪಬ್ಲಿಷ್ ಆಗಿದೆ ಇದು. ಇದನ್ನು ಒರಿಜಿನಲ್ ಟೈಟಲ್ ಏನಿತ್ತು ಅಂತಂದರೆ, ವರ್ಕಿಂಗ್ ಟೈಟಲ್ ಆಟೋಗ್ರಾಫಿಯಾ ಲಿಟರೇರಿಯಾ. ಓಕೆ, ಲಿಟರೇರಿಯಾ. ಆ್ಯಂಡ್ ಇದರಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದಾರೆ, ಯಾವ್ಯಾವ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳಿದ್ದಾರೆ, ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ಬಗ್ಗೆ ಹೇಳಿದ್ದಾರೆ. ಇಮ್ಯಾಜಿನೇಷನಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡ್ರಿ ಇಮ್ಯಾಜಿನೇಷನ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಕಾನ್ಸೆಪ್ಟ್ ಮಾತಾಡಿದ್ದಾರೆ ಅಂದರೆ, ಚಾಪ್ಟರ್ 14 ಅಲ್ವಾ, ಚಾಪ್ಟರ್ 14 ಒಂದು ಕಾನ್ಸೆಪ್ಟನ್ನು ಹೇಳಿದ್ದಾರೆ, ಯಾವುದದು, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಟೇಬಲ್ ಟಾಕ್. ಟೇಬಲ್ ಟಾಕ್ ಬೇಸಿಕಲಿ ರಿಟನ್ ಬೈ ವಿಲಿಯಮ್ ಹ್ಯಾಸ್ಲಿಟ್. ಓಕೆ, ವಿಲಿಯಮ್ ಹ್ಯಾಸ್ಲಿಟ್ ಬರ್ತಿರೋದು. ಸೊ ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1821 ಆ್ಯಂಡ್ 22, ಆಯಿತಾ. 1821 ಆ್ಯಂಡ್ 22 ಅಲ್ಲಿ 2 ವಾಲ್ಯೂಮಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಇಟ್ಸ್ ಅ ಕಲೆಕ್ಷನ್ ಆಫ್ ಎಸ್ಸೇಸ್ ಅಂತ ಹೇಳ್ಬೋದು. ಸೊ ಟೇಬಲ್ ಟಾಕಲ್ಲಿ ಕ್ವೆಶನ್ಸ್ ಕೇಳಿದರು ನೆಟ್ಟಲ್ಲಿ, ಒಂದು ವರ್ಷ ಕೇಳಿದರು. ಟೇಬಲ್ ಟಾಕಲ್ಲಿ ಒಂದು ಕೋಟ್ಸ್ ಕೊಟ್ಬಿಟ್ಟು ಇದು ಎಲ್ಲಿಂದ ತೊಗೊಂಡಿರೋದು ಅಂತ. ಸೊ ದ್ಯಾಟ್ಸ್ ಬೇಸಿಕಲಿ ಟೇಬಲ್ ಟಾಕ್. ಓಕೆ, ಸೊ ಆನ್ಸರ್ ಬಂದುಬಿಟ್ಟು ಏಡ್ಸ್ ಟು ರಿಫ್ಲೆಕ್ಷನ್. ಈ ಕ್ವೆಶನಿಗೆ ಆನ್ಸರ್ ಯಾವುದು, ಏಡ್ಸ್ ಟು ರಿಫ್ಲೆಕ್ಷನ್. ಸೆಕೆಂಡ್ ಕ್ವೆಶನಿಗೆ ಹೋಗೋಣ. ಲೆಕ್ಚರ್ಸ್ ಆನ್ ಶೇಕ್ಸ್ಪಿಯರ್ ಬೈ ಕೋಲ್ರಿಡ್ಜ್ ವಾಸ್ ಪಬ್ಲಿಷ್ಡ್. Lectures on Shakespeare by Coleridge was published posthumously. Posthumously ಅಂದರೆ after the death of the writer. Okay, so it is published in the Lectures on Shakespeare published in the year 1811 to 1819. ಇದರಲ್ಲಿ ಬೇಸಿಕಲಿ 1811 ಆ್ಯಂಡ್ 12 ಯಾವುದ್ರ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದಾರೆ, ಲೆಕ್ಚರ್ಸ್ ಆನ್ ಶೇಕ್ಸ್ಪಿಯರ್ ಆ್ಯಂಡ್ ಮಿಲ್ಟನ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಸೊ ಸೆಕೆಂಡ್ ಒನ್ 18
18 to 19 ಈ ಟೈಮಲ್ಲಿ he given the lecture on he has given lecture on ಶೇಕ್ಸ್ಪಿಯರ್. ಬರೀ ಶೇಕ್ಸ್ಪಿಯರ್ ಬಗ್ಗೆ ಮಾತ್ರ ಏನು ಮಾಡಿದ್ದಾರೆ, ಲೆಕ್ಚರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ಪೆಷಲಿ ಟಾಕಿಂಗ್ ಅಬೌಟ್ ದ ಸೈಕಲಾಜಿಕಲ್ ಕ್ಯಾರೆಕ್ಟರ್, ಸೈಕಾಲಜಿ ಆಫ್ ದ ಕ್ಯಾರೆಕ್ಟರ್. ಓಕೆ, ಸೈಕಲಾಜಿಕಲ್ ಕ್ಯಾರೆಕ್ಟರ್ ಅಲ್ಲ, ಸೈಕಾಲಜಿ ಆಫ್ ದ ಕ್ಯಾರೆಕ್ಟರ್. ಯಾರು? ಒಂದು ಯಾಗೋ, ಸೆಕೆಂಡ್ ಒನ್ ಬಂದ್ಬಿಟ್ಟು ಬೇಸಿಕಲಿ ರಿಚರ್ಡ್ ದ ಥರ್ಡ್. ಇವರಿಬ್ಬರ ಬಗ್ಗೆ ಸೈಕಾಲಜಿ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ. ಓಕೆನಾ? ಸೊ ಯಾಗೋನ ಮೋಟಿವ್ಲೆಸ್ ಮೆಲೆಗ್ನಿಟಿ ಅಂತ ಕರೆದಿದ್ದಾರೆ, ಕೋಲ್ರಿಡ್ಜ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ದಿಸ್ ಇಸ್ ಸೆಕೆಂಡ್ ಒನ್. ಥರ್ಡ್ ಒನ್, ತಲಬಾ ದ ಡಿಸ್ಟ್ರಾಯರ್. ಓಕೆ, ತಲಬಾ ದ ಡಿಸ್ಟ್ರಾಯರ್ ವಾಸ್ ರಿಟನ್ ಬೈ ರಾಬರ್ಟ್ ಸದೆ, ವಿಚ್ ವಾಸ್ ಬೇಸ್ಡ್ ಆನ್. Talaba the Destroyer was written by Robert Sade, which was published on, which was based on Hindu mythology, Muslim legend, South Indian myth, Christian myth. So answer is Muslim legend. Hindu mythology nu bardidare actually Robert Sade, that we will discuss later. Okay, so this is the answer is B, Muslim legend. This is divided into 12 book. 12 book ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಪಬ್ಲಿಷ್ಡ್ ಇನ್ ದ ಇಯರ್ 1801. ಇಟ್ಸ್ ಎಪಿಕ್ ಪೋಯಮ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ಸ್ ಅ ಜರ್ನಿ ಆಫ್ ಯಂಗ್ ಮ್ಯಾನ್ ಕಾಲ್ಡ್ ತಲಬಾ ಆಸ್ ಹಿ ಸೀಕ್ಸ್ ಟು ಡಿಫೀಟ್ ಅ ಗ್ರೂಪ್ ಆಫ್ ಇವಿಲ್ ಸಾಸರಸ್ ಅಥವಾ ಮೆಜಿಷಿಯನ್ ಅಂತ ಹೇಳ್ತೀವಿ, ಹೂ ಮರ್ಡರ್ಡ್ ಹಿಸ್ ಫ್ಯಾಮಿಲಿ. ಆಯಿತಾ? ಇಲ್ಲಿ ಏನಪ್ಪ ಅಂದರೆ, ತಲಬಾ ಏನು ಮಾಡ್ತಾನೆ ಅಂತಂದರೆ, ಹಿ ವಾಂಟ್ಸ್ ಟು ಟೇಕ್ ರಿವೆಂಜ್ ಆನ್ ದ ಡೆತ್ ಆಫ್ ಹಿಸ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿನ ಮರ್ಡರ್ ಮಾಡಿರ್ತಾರೆ ಯಾರು? ಗ್ರೂಪ್ ಆಫ್ ಸಾಸರಸ್ ಅಂದರೆ ಮೆಜಿಷಿಯನ್ಸು. ಅವ್ರ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಸೊ ಅದೇ ಕತೆ ಇರೋದು ತಲಬಾ ದ ಡಿಸ್ಟ್ರಾಯರ್. ಓಕೆ, ನೆಕ್ಸ್ಟ್, ದ ಕರ್ಸ್ ಆಫ್ ಕೆಹೆಮಾ ವಾಸ್ ರಿಟನ್ ಬೈ ರಾಬರ್ಟ್ ಸದೆ, ವಿಚ್ ವಾಸ್ ಬೇಸ್ಡ್ ಆನ್. ದ ಕರ್ಸ್ ಆಫ್ ಕೆಹೆಮಾ ವಾಸ್ ರಿಟನ್ ಬೈ ರಾಬರ್ಟ್ ಸದೆ, ವಿಚ್ ವಾಸ್ ಬೇಸ್ಡ್ ಆನ್. ಇದು ಹಿಂದೂ ಮೈಥಾಲಜಿ. ಆಯಿತಾ? ಹಿಂದೂ ಮೈಥಾಲಜಿ ಬಗ್ಗೆ ಇರೋವಂಥದ್ದು. ಓಕೆ, ಹಿಂದೂ ಮೈಥಾಲಜಿ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ ದ ಕರ್ಸ್ ಆಫ್ ಕೆಹೆಮಾ 1810. ಇದು ಕೂಡ ಎಪಿಕ್ ಪೋಯಮ್ ಅಂತ ಕರಿತೀವಿ ನಾವು. ಅದು 1801 ಯಾವುದು ಬೇಸಿಕಲಿ ತಲಬಾ ದ ಡಿಸ್ಟ್ರಾಯರ್. ಇದು 1810 ಎಪಿಕ್ ಪೋಯಮ್. ದಿಸ್ ಈಸ್ ಸೆಟ್ ಇನ್ ಇಂಡಿಯಾ. ಆಯಿತಾ? ಇಂಡಿಯಾದಲ್ಲಿ ಸೆಟ್ ಆಗಿರೋದು. ಟಾಕಿಂಗ್ ಅಬೌಟ್ ದ ಟೈರನಿಕಲ್ ಪ್ರೀಸ್ಟ್ ಕಾಲ್ಡ್ ಕೆಹೆಮಾ, ಹೂ ಸೀಕ್ಸ್ ಇಮ್ಮೆನ್ಸ್ ಪವರ್ ಟು ಬಿಕಮ್ ಅ ಗಾಡ್. ಆಯಿತಾ? ಅವ್ರಿಗೇನಪ್ಪ ಅಂತಂದರೆ, ಅವ್ರಿಗೊಂದು ಪವರ್ ಬೇಕು, ಇಮ್ಮೆನ್ಸ್ ಪವರ್ ಬೇಕು. ಆ್ಯಂಡ್ ಹಿ ವಾಂಟ್ಸ್ ಟು ಡಿಪಿಕ್ಸ್ ಹಿಮ್ಸೆಲ್ಫ್ ಆ್ಯಸ್ ಅ ಗಾಡ್ ಅಲ್ವಾ. ಸೊ ನಾನು ಗಾಡ್ ಆಗಬೇಕು, ತುಂಬ ಪವರ್ಫುಲ್ ಇದ್ದರೆ ಗಾಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಆ ಪವರಿಗೋಸ್ಕರ ಒದ್ದಾಡ್ತಾ ಇರ್ತಾರೆ. ಯಾರು? ಕೆಹೆಮಾ. ಓಕೆ, ಈಸ್ ಅ ಟೈರನಿಕಲ್ ಪ್ರೀಸ್ಟ್ ಅಂತ ಹೇಳ್ಬೋದು. ಓಕೆನಾ? ಹಿಂದೂ ಮೈಥಾಲಜಿ ಬಗ್ಗೆ ಇರೋವಂಥದ್ದು ಇದು. ದ ಸಬ್ ಟೈಟಲ್ ಆಫ್ ಎಂಡಿಮಿಯಾನ್ ಈಸ್, ದ ಸಬ್ ಟೈಟಲ್ ಆಫ್ ಎಂಡಿಮಿಯಾನ್ ಈಸ್ ಅ ಡ್ರೀಮ್, ಅ ಪೊಯೆಟಿಕ್ ರೊಮ್ಯಾನ್ಸ್, ದ ಲವರ್ ಆಫ್ ಲವರ್ಸ್, ದ ಶೆಫರ್ಡ್ ಸ್ಟೋರಿ. ಎಂಡಿಮಿಯಾನ್ written by John Keats. The subtitle of this is a poetic romance. Okay, poetic romance. ಜಾನ್ ಕೀಟ್ಸ್ ಬರ್ದಿರೋದು ಇದನ್ನು. ಓಕೆ, ಸೊ ಎಂಡಿಮಿಯಾನ್ ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್ 1818 ಅಂತ ಹೇಳ್ಬೋದು. ಡೆಡಿಕೇಟೆಡ್ ಟು ಹೂಮ್? ಥಾಮಸ್ ಚಾಟರ್ಟನ್. ನೆನ್ಪಿಟ್ಕೊಳ್ಳಿ, ಥಾಮಸ್ ಚಾಟರ್ಟನ್. ಓಕೆ, ನೆಕ್ಸ್ಟ್ ಓಪನಿಂಗ್ ಲೈನ್ ಏನು? ಫೇಮಸ್ ಓಪನಿಂಗ್ ಲೈನಿಂಗ್ ಇದು. ಯಾವುದು? ಎ ಥಿಂಗ್ ಆಫ್ ಬ್ಯೂಟಿ is a joy forever. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ಇದು ನೆಟ್ಟಲ್ಲಿ ತುಂಬ ಸರಿ PYQ ಕೇಳಿದ್ದಾರೆ. ತುಂಬ ಸರಿ ನೆಟ್ಟು ಸೆಟ್ಟಲ್ಲೆಲ್ಲ PYQ ಕ್ವೆಶನ್ಸ್ ಇದು. ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್ ಇಸ್ ಓಪನಿಂಗ್ ಲೈನ್ ಆಫ್ ಎಂಡಿಮಿಯಾನ್. ಓಕೆ, ನೆಕ್ಸ್ಟ್, ಬೈರನ್ಸ್ ಇಂಗ್ಲಿಷ್ ಬಾರ್ಡ್ಸ್ ಆ್ಯಂಡ್ ಸ್ಕಾಟಿಷ್
Reviewers is about. Okay, Scottish spelling wrong agide. English Bards and Scottish Reviewer is about. The Survey of English Poetry, the Contemporary Literary Scene, a satire against poetry, both A and B. Actually answer ಬಂದ್ಬಿಟ್ಟು both A and B. The Survey of English Poetry ಕೂಡ ಹೌದು, and the Contemporary Literary Scene ಬಗ್ಗೆನೂ ಕೂಡ ಬರೆದಿದ್ದಾರೆ. ಇದು ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್ 1809 ಅಂತ ಹೇಳ್ಬೋದು. ಸಟಾರಿಕಲ್ ಪೋಯಮ್ ಪಬ್ಲಿಷ್ಡ್ ಎನಾನಿಮಸ್ಲಿ ಅಂತಂದರೆ ರೈಟರ್ ಹೆಸರು ಬರೆದಿರಲ್ಲ, ಸುಮ್ಮನೆ ಪಬ್ಲಿಷ್ ಮಾಡಿರ್ತಾರೆ. ಇದೇನಪ್ಪ ಅಂತಂದರೆ ಇಟ್ಸ್ ಡೈರೆಕ್ಟ್ ರೆಸ್ಪಾನ್ಸ್ ಟು ಎಡಿನ್ಬರ್ಗ್ ರಿವ್ಯೂ. ಓಕೆ, ಎಡಿನ್ಬರ್ಗ್ ರಿವ್ಯೂ. ಈ ಎಡಿನ್ಬರ್ಗ್ ರಿವ್ಯೂವರ್ ಏನು ಮಾಡಿರ್ತಾರೆ, ಕ್ರಿಟಿಸೈಸ್ ಮಾಡಿರ್ತಾರೆ ಯಾವುದನ್ನು, ಬೈರನ್ಸ್ನ ಆರ್ಸ್ ಆಫ್ ಐಡಲ್ನೆಸ್. ಓಕೆ, ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1807 ಅಲ್ಲಿ ಪಬ್ಲಿಷ್ ಆಗಿರೋದು. ಇದನ್ನು ಅವರು ಕ್ರಿಟಿಸೈಸ್ ಮಾಡಿರ್ತಾರೆ, ಯಾರು ಎಡಿನ್ಬರ್ಗ್ ರಿವ್ಯೂ ಅವರು. ಸೊ ಹಾಗಾಗಿ ಅದಕ್ಕೆ ರೆಸ್ಪಾನ್ಸ್ ಆಗಿ ಇಂಗ್ಲೀಷ್ ಬಾರ್ಡ್ಸ್ ಆ್ಯಂಡ್ ಸ್ಕಾಟಿಷ್ ರಿವ್ಯೂವರ್ಸ್ ಅಂತ ವರ್ಕನ್ನು ಬರೆದಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ PYQ ಅಂತಲೂ ಹೇಳ್ಬೋದು, ನೆಟ್ PYQನೇ ಇದು. ನೆಕ್ಸ್ಟ್, ಇನ್ ಸ್ಟೈಲ್ ಆ್ಯಂಡ್ ಸ್ಟ್ರಕ್ಚರ್ ವಿಚ್ ಪೋಯಮ್ ಆಫ್ ಕೀಟ್ಸ್ ಇಸ್ ಮಾಡೆಲ್ಡ್ ಆನ್ ಪ್ಯಾರಡೈಸ್ ಲಾಸ್ಟ್. ಸೊ ವಿಚ್ ಪೋಯಮ್ ಆಫ್ ಕೀಟ್ಸ್ ಮಾಡೆಲ್ಡ್ ಆನ್ ಪ್ಯಾರಡೈಸ್ ಲಾಸ್ಟ್ ಅಂದರೆ ಅದರ ಸ್ಟೈಲ್ ಇರ್ಬೋದು, ಕಂಪೋಸಿಷನ್ ಸ್ಟೈಲ್ ಇರ್ಬೋದು, ಅದರ ಸ್ಟ್ರಕ್ಚರ್ ಇರ್ಬೋದು, ಅದನ್ನ ನೋಡಿದ್ರೆ ಸೇಮ್ ಪ್ಯಾರಡೈಸ್ ಲಾಸ್ಟ್ ಥರನೇ ಬರೆದಿದ್ದಾರೆ. ವಿಚ್ ವರ್ಕ್ ಈಸ್ ದಿಸ್? This is basically Hyperion. Okay, Hyperion. Hyperion is basically unfinished epic poem ಅಂತಲೂ ಕೂಡ ಕರಿಬಹುದು, based on Greek mythology. ಓಕೆ, ಎಂಡಿಮಿಯನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಎಂಡಿಮಿಯನ್ ಆಲ್ರೆಡಿ ಹೇಳ್ತಾ ಪೊಯೆಟಿಕ್ ರೊಮ್ಯಾನ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ದ್ಯಾಟ್ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ನಾವು ಇಸಬೆಲ್ಲಾ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಸಬೆಲ್ಲಾ ದ ಸಬ್ ಟೈಟಲ್ ಈಸ್ ಎ ಪಾಟ್ ಆಫ್ ಬೆಸಿಲ್ ಅಂತ ಕರಿತೀವಿ. ಇಲ್ಲೇನಪ್ಪ ಅಂತಂದರೆ ಇಸಬೆಲ್ಲಾ ಒಂದು ಹುಡುಗನ ಲವ್ ಮಾಡಿರ್ತಾಳೆ. ಓಕೆ, ಶಿ ಫಾಲನ್ ಇನ್ ಲವ್ ವಿತ್ ಪರ್ಸನ್ ಕಾಲ್ಡ್ ಲೊರೆನ್ಜೋ ಅಂತ. ಅವನನ್ನು ಯಾರು ಇಸಬೆಲ್ನ ಅಣ್ಣಂದರು ಬ್ರದರ್ಸ್ ಏನಿದ್ದಾರೆ ಅವರು ಸಾಯಿಸಿರ್ತಾರೆ. ಸೊ ಗೋಸ್ಟ್ ಆಫ್ ದ ಲವರ್ ಏನು ಮಾಡ್ತಾರೆ, ಇಸಬೆಲ್ಲಾ ಎದುರುಗಡೆ ಬಂದು ಎಲ್ಲ ಸತ್ಯ ಹೇಳ್ತಾರೆ. ಆ್ಯಂಡ್ ಅವ್ರ ಬಾಡಿ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಂದ ಡಿಗ್ ಮಾಡಿ ಅವರ ಹೆಡ್ಡನ್ನು ಅಂದರೆ ಇಸಬೆಲ್ಲಾ ಲವರ್ನ ಹೆಡ್ಡನ್ನು ತೊಗೊಂಬಂದು ಪಾಟ್ ಆಫ್ ಬೇಸಿಲಲ್ಲಿ ಅದನ್ನ ಹೂಳಿಟ್ಟಿರ್ತಾರೆ. ಸೊ ದಟ್ ಈಸ್ ದ ಸ್ಟೋರಿ ಆಫ್ ಇಸಬೆಲ್ಲಾ. ದೆನ್ ಲೇಮಿಯಾ ಈಸ್ ಬೇಸಿಕಲಿ ದಿಸ್ ಈಸ್ ಬೇಸಿಕಲಿ ನರೇಟಿವ್ ಪೋಯಮ್ ಪಬ್ಲಿಷ್ ಇನ್ 1820 ಪಬ್ಲಿಷ್ ಮಾಡಿದ್ರು. ನೆಕ್ಸ್ಟ್, which one of Keats' work based on Drayton's The Man on the Moon and Fletcher's The Faithful Shepherdess? Okay, so the answer is basically Endymion. Endymion is based on Michael Drayton's The Man on the Moon and Fletcher's The Faithful Shepherd. Partially, not fully, partially based on that. ಓಕೆ, ಇಸಬೆಲ್ಲಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಹೈಪರಿಯನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದ ಈವ್ ಆಫ್ ಸೆಂಟ್ ಇಗ್ನೆಸ್ ಇಟ್ಸ್ ಆಲ್ಸೋ ಅ ನರೇಟಿವ್ ಪೋಯಮ್. ಓಕೆ, ನರೇಟಿವ್ ಪೋಯಮ್. ಇಲ್ಲೇನಪ್ಪ ಅಂತಂದರೆ ನರೇಟಿವ್ ಪೋಯಮ್ ಆಫ್ 42 ಸ್ಪೆನ್ಸೀರಿಯನ್ ಸ್ಟಾನ್ಸಾ. ಆಯಿತಾ? ಸೆಟ್ ಇನ್ ದ ಮಿಡಲ್ ಏಜಸ್. ಎಲ್ಲಿ ಸೆಟ್ ಆಗಿರೋದು? ಮಿಡಲ್ ಏಜಸ್ಸಲ್ಲಿ. Published in 1820. This is very important. Next, who said, I awoke one morning and found myself famous? Who said this particular word? Idu kuda net PYQ. This is none other than Byron. Okay, Byron for the first time one work ಬರೆದಿದ್ದಾರೆ. Not for the first time, like ಈ ವರ್ಕ್ ಬರೆದಾಗ ಯಾವುದದು? ಚೈಲ್ಡ್ ಹೆರಾಲ್ಡ್ ಪಿಲ್ಗ್ರಿಮೇಜ್. ಈ ವರ್ಕನ್ನು ಬರೆದಿರ್ತಾರೆ. ಈ ವರ್ಕನ್ನು ಪಬ್ಲಿಷ್ ಮಾಡಿ ವೆರಿ ನೆಕ್ಸ್ಟ್ ಡೇ ಅದು ತುಂಬ ಪಾಪ್ಯುಲರ್ ಆಗಿತ್ತು. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಐ ಅವೋಕ್ ಒನ್ ಮಾರ್ನಿಂಗ್ ಆ್ಯಂಡ್ ಫೌಂಡ್ ಮೈ ಸೆಲ್ಫ್ ಫೇಮಸ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ 10th one.
For which book was Shelley expelled from Oxford? Okay, for which work or book was Shelley expelled from Oxford? That's basically ನೆಸೆಸಿಟಿ ಆಫ್ ಅಥೇಯಿಸಮ್. ಇದು ಕೂಡ PYQನೇ, ನೆಟ್ಟಲ್ಲಿ ತುಂಬ ಸರಿ ಕೇಳಿದ್ದಾರೆ. ದ ನೆಸೆಸಿಟಿ ಆಫ್ ಅಥೇಯಿಸಮ್. ಸೊ ದಿಸ್ ಇಸ್ ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್ 1811. ಯಾರು? ಥಾಮಸ್ ಜೆ ಹಾಗ್. ಆಮೇಲೆ ಶೆಲ್ಲಿ ಇಬ್ಬರು ಸೇರಿ ಬರೆದಿರೋದು ಇದನ್ನು, ಹಾಗಾಗಿ ಅವ್ರನ್ನ ಎಕ್ಸ್ಪೆಲ್ ಮಾಡ್ತಾರೆ ಆಕ್ಸ್ಫರ್ಡಿಂದ. ಓಕೆ, ಸೊ ನೆಕ್ಸ್ಟ್ ಈಸ್ ಕ್ವೀನ್ ಮ್ಯಾಬ್. ಕ್ವೀನ್ ಮ್ಯಾಬ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ಫುಲ್ title of Queen Mab? That's a philosophical poem. Philosophical poem with notes. This is the full title of Queen Mab. This is published in the year 1813 ಅಲ್ಲಿ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ರಿವೈಸ್ಡ್ ಎಡಿಷನ್ ಯಾವಾಗ ಬರುತ್ತೆ? 1816 ಅಲ್ಲಿ ಬರುತ್ತೆ ವಿತ್ ನ್ಯೂ ಟೈಟಲ್. ಯಾವುದದು? ಇದು ರಿವೈಸ್ ಮಾಡಿರೋದು. ರಿವೈಸ್ಡ್ ಟೈಟಲ್ ಯಾವುದು? ದ ಡೆಮನ್ ಆಫ್ ದ ವರ್ಲ್ಡ್. ದ ಅಥವಾ ಡಿಮನ್ ಅಂತಲೂ ಕರಿತೀವಿ. ಡಿಮನ್ ಆಫ್ ದ ವರ್ಲ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಅಲಾಸ್ಟರ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಈಸ್ ಅಲಾಸ್ಟರ್. ಅಲಾಸ್ಟರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅಲಾಸ್ಟರ್ ಫುಲ್ ಟೈಟಲ್ ಯಾವುದು? The Spirit of Solitude. The Spirit of Solitude. Okay, which was published in the year 1816, and it's best example for quest narrative. Question kelidru, what is the full form of the full title of Alastor, the subtitle of Alastor. ಆಮೇಲೆ ವಿಚ್ ವರ್ಕ್ ಆಫ್ ಶೆಲ್ಲಿ ಈಸ್ ಬೇಸ್ಡ್ ಆನ್ ಕ್ವೆಸ್ಟ್ ನರೇಟಿವ್ ಅಂತ ಕೇಳಿದ್ದಾರೆ. ಸೊ ಇದೆರಡು ಕ್ವೆಶನ್ಸ್ ಬಂದಿದೆ. ದ್ಯಾಟ್ಸ್ ಬೇಸಿಕಲಿ ಅಲಾಸ್ಟರ್. ನೆಕ್ಸ್ಟ್ ದ ಸೆನ್ಸಿ. ಸೆನ್ಸಿ ಫುಲ್ ಟೈಟಲ್ ಬಂದ್ಬಿಟ್ಟು ಅ ಟ್ರಾಜಿಡಿ ಇನ್ 5 ಆಕ್ಟ್. ಎ ಟ್ರಾಜಿಡಿ ಇನ್ 5 ಆ್ಯಕ್ಟ್ಸ್ ಅಂತ ಹೇಳ್ಬೋದು. ಬೇಸ್ಡ್ ಆನ್ ರೋಮನ್ ಫ್ಯಾಮಿಲಿ. ಆಯಿತಾ? ರೋಮನ್ ಫ್ಯಾಮಿಲಿ ಆಫ್ ಇನ್ ದ ಇಯರ್ 1599 ರೋಮನ್ ಫ್ಯಾಮಿಲಿ ಅಲ್ಲಿ ಒಂದು ಟ್ರಾಜಿಡಿ ನಡೆಯುತ್ತೆ. ಆ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. ದ ಸೆನ್ಸ್. ಇಟ್ಸ್ ಅ ಕ್ಲೋಸೆಡ್ ಡ್ರಾಮಾ. ಆಯಿತಾ? ಇಟ್ಸ್ ಅ ಕ್ಲೋಸೆಡ್ ಡ್ರಾಮಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ ಆಫ್ ಶೆಲ್ಲಿ ರೆಪ್ರೆಸೆಂಟ್ ಬೈರನ್ ಆಸ್ ಅ ಕ್ಯಾರೆಕ್ಟರ್? Okay, so which of the following poem of Shelley represent Byron as a character? The answer is Julian and Medello. Okay, it's very important because ತುಂಬ ಸರಿ ಕೇಳಿದ್ದಾರೆ ಈ ಕ್ವೆಶನ್ಸನ್ನು. ಇಟ್ಸ್ ನಾಟ್ ಒಂದು ಅಥವಾ ಎರಡು ಸರಿ ಎಲ್ಲ, ತುಂಬ ಟೈಮ್ ಕೇಳಿದ್ದಾರೆ ಈ ಕ್ವೆಶನ್ಸ್ನ. ಇಟ್ಸ್ ಅ ನೆಟ್ PYQ ಅಂತ ಹೇಳ್ಬೋದು. ಜೂಲಿಯನ್ ಆ್ಯಂಡ್ ಮೆಡೆಲ್ಲೋ. ಓಕೆ, ಇಟ್ಸ್ ಎ ಲಾಂಗ್ ನರೇಟಿವ್ ಪೋಯಮ್ ಪಬ್ಲಿಷ್ಡ್ ಇನ್ ದ ಇಯರ್ 1818 to 19. ಓಕೆ, ಲಾಂಗ್ ನರೇಟಿವ್ ಪೋಯಮ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 2 ಕ್ಯಾರೆಕ್ಟರ್ ಬರ್ತಾರೆ. ಯಾರು? 2 ಫಿಗರ್ಸ್. ಒನ್ ಈಸ್ ಜೂಲಿಯಾನ್. ಜೂಲಿಯಾನ್ ಅಂದರೆ ಯಾರು? ಜೂಲಿಯಾನ್ ಈಸ್ ನನ್ ಅದರ್ ದೆನ್ ಶೆಲ್ಲಿ. ಓಕೆ, ದೆನ್ ಸೆಕೆಂಡ್ ಒನ್ ಈಸ್ ಬೇಸಿಕಲಿ ಕೌಂಟ್ ಮೊಡೆಲ್ಲೋ. ಕೌಂಟ್ ಮೆಡೆಲ್ಲೋ ಈಸ್ ನನ್ ಅದರ್ ದೆನ್ ಲಾರ್ಡ್ ಬೈರನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, next mask of anarchy. Mask of anarchy is also very important because ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, this is a political poem published in 1819 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂತಂದರೆ ಪೀಟರ್ಲೂ ಮಸಕ್ಕರೆ ಆಗುತ್ತೆ. ಪೀಟರ್ಲೂ ಮಸಕ್ಕರೆ ಆದಾಗ ತುಂಬ ಜನ ಸತ್ತೋಗಿರ್ತಾರೆ. ಆ ಟೈಮಲ್ಲಿ ಇವರು ಒಂದು ಸಂದೇಶನ ಕಳಿಸ್ತಾರೆ. ಯಾವುದು? ನಾನ್ ವೈಲೆನ್ಸ್ ರೆಸಿಸ್ಟೆನ್ಸ್. ಆಯಿತಾ? ಇದನ್ನು ಕಳಿಸ್ತಾರೆ. ಸೊ ಈ ನೋಟ್ ಬಗ್ಗೆ, ನಾನ್ ವೈಲೆನ್ಸ್ ಬಗ್ಗೆ ತುಂಬ ಮಾತಾಡಿದ್ದಾರೆ ಮಾಸ್ಕ್ ಆಫ್ ಅನಾರ್ಕಿಯಲ್ಲಿ. ಆ್ಯಕ್ಚುಲಿ ಇದನ್ನು ಮಹಾತ್ಮ ಗಾಂಧೀಜಿಯವರು ತುಂಬ ಇನ್ಸ್ಪೈರ್ ಆಗಿದ್ರು. ಅವರು ಸತ್ಯಾಗ್ರಹ ಮಾಡೋ ಟೈಮಲ್ಲಿ ಮಾಸ್ಕ್ ಆಫ್ ಅನಾರ್ಕಿಯನ್ನು ತುಂಬ ಏನಂತ ಹೇಳ್ತೀರಾ, ಇನ್ಸ್ಪೈರ್ ಆಗಿ ಬರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕಲಿ ಎಪಿಸೈಕಿಡಿಯಾನ್. ಓಕೆ, ಎಪಿಸೈಕಿಡಿಯಾನ್
ಎಪಿಸೈಕಿಡಿಯಾನ್ ಈಸ್ ಬೇಸಿಕಲಿ ಎ ಪೊಯಿಟಿಕಲ್ ವರ್ಕ್ ಅಂತ ಹೇಳ್ಬೋದು. ದೆನ್ ಅಡೋನಿಸಿಸ್ ಬೇಸಿಕಲಿ ಪ್ಯಾಸ್ಟೋರಲ್ ಎಲಿಜಿ. ಓಕೆ, ಪ್ಯಾಸ್ಟೋರಲ್ ಎಲಿಜಿ. ಕ್ವಶನ್ ಕೇಳಿದ್ದಾರೆ, ತುಂಬ ಟೈಮ್ ಕೇಳಿದ್ದಾರೆ, ಅಡೋನಿಸಿಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1821, ಮಾರ್ನಿಂಗ್ ಫಾರ್ ದ ಡೆತ್ ಆಫ್ ಹಿಸ್ ಫ್ರೆಂಡ್ ಜಾನ್ ಕೀಟ್ಸ್. ಓಕೆ, ಜಾನ್ ಕೀಟ್ಸ್ನ Morning for the death of John Keats. Okay, next. Shelley's The Defense of Poetry was provoked by. Shelley's The Defense of Poetry was provoked by Thomas Love Peacock. Thomas Love Peacockನ famous work ಯಾವುದದು? The Four Ages of Poetry. The Four Ages of Poetry. ಓಕೆ, ಇದರಿಂದ ಪ್ರವೋಕ್ ಆಗಿ ಬರೆದಿರೋಂಥದ್ದು. ಆ್ಯಂಡ್ ದಿಸ್ ಇಸ್ ಅನ್ಫಿನಿಶ್ಡ್ ಎಸ್ಸೆ ಆಯಿತಾ. ಯಾವುದು? ದ ಡಿಫೆನ್ಸ್ ಆಫ್ ಪೊಯೆಟ್ರಿ ಇದೆಯಲ್ಲ, ಅನ್ಫಿನಿಶ್ಡ್ ಎಸ್ಸೆ ಆಫ್ ಶೆಲ್ಲಿ ಅಂತ ಕೂಡ ಹೇಳ್ಬೋದು. ಓಕೆ, ಆ್ಯಕ್ಚುಲಿ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. ಲೈಕ್ ವಾಟ್ ಆರ್ ದ 4 ಏಜಸ್ ಆಫ್ ಪೊಯೆಟ್ರಿ ಆಯಿತಾ. 4 ಏಜಸ್ ಆಫ್ ಪೊಯೆಟ್ರಿ ಯಾವ್ಯಾವುದು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಏನು ಮಾಡಬೇಕು, ಹಾಕಬೇಕು. ಓಕೆ, ನೆಕ್ಸ್ಟ್. ಜಾನ್ ಥ್ರೋಪ್ ಈಸ್ ಅ ಕ್ಯಾರೆಕ್ಟರ್ ಇನ್ ದ ನಾವೆಲ್. ಓಕೆ, ಜಾನ್ ಥ್ರೋಪ್ ಈಸ್ ಅ ಕ್ಯಾರೆಕ್ಟರ್ ಇನ್ ದ ನಾವೆಲ್ ಕಾಲ್ಡ್ Northanger Abbey. Northanger Abbey by Jane Austen. It's very important. Northanger Abbey ಆ್ಯಂಡ್ ಪರ್ಸುವೇಷನ್ ಇವೆರಡೂ ಕೂಡ ಪೋಸ್ಟುಮಸ್ಲಿ ಪಬ್ಲಿಷ್ ಆಗಿರುತ್ತೆ ಇನ್ ದ ಇಯರ್ 1817. ಓಕೆನಾ? ಪೋಸ್ಟುಮಸ್ಲಿ ಪಬ್ಲಿಷ್ ಅಂದರೆ ಆಫ್ಟರ್ ಡೆತ್ ಆಫ್ ದ ಆಥರ್ ಪಬ್ಲಿಷ್ ಆಗಿರುತ್ತೆ. ಯಾವ್ಯಾವುದು? ಈ ಕ್ವೆಶನ್ ಕೇಳಿದ್ರು ನೆಟ್ PYQ ಇದು. ಒಂದು ನಾರ್ಥ್ಯಾಂಗರ್ ಅಬೆ, another one basically persuasion. Okay, persuasion. ಓಕೆ, ಪರ್ಸುವೇಷನ್. ಇನ್ನೊಂದೇನಪ್ಪ ಅಂತಂದರೆ ಹೂ ಇಸ್ ದ ಹೀರೋಯಿನ್? ಕ್ಯಾಥರಿನ್. ಈ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ, ಮೋರ್ಲ್ಯಾಂಡ್. ಓಕೆ, ಶಿ ಈಸ್ ಅಬ್ಸೆಸ್ಡ್ ವಿತ್ ರೀಡಿಂಗ್ ಗಾಥಿಕ್ ನಾವೆಲ್ಸ್. ತುಂಬ ಗಾಥಿಕ್ ನಾವೆಲ್ಸ್ಗಳನ್ನು ಓದೋದು ತುಂಬ ಇಂಟ್ರೆಸ್ಟ್ ಅವರಿಗೆ. ಅದರಲ್ಲೂ ಎಕ್ಸ್ಪೆಷಲಿ ಆ್ಯನ್ ರ್ಯಾಡ್ಕ್ಲಿಫ್ನ ದ ಕ್ಯಾಸಲ್ ಆಫ್ ದ ಮಿಸ್ಟ್ರೀಸ್ ಆಫ್ ಉಡಾಲ್ಫೋ. ಮಿಸ್ಟ್ರೀಸ್ ಆಫ್ ಉಡಾಲ್ಫೋ ಈ ವರ್ಕನ್ನು ತುಂಬ ಇಂಟ್ರೆಸ್ಟ್ ಇದ್ದು ಓದಿದ್ರು. ಓಕೆ, ಆ್ಯಂಡ್ ಗಾಥಿಕ್ ನರೇಟಿವ್ನ ಏನು ಮಾಡಿದ್ದಾರೆ? ಕಂಟೆಂಪ್ರರಿ ಗೋಥಿಕ್ ನರೇಟಿವ್ನ ಪ್ಯಾರಡಿಯಾಗಿ ಯೂಸ್ ಮಾಡಿದ್ದಾರೆ. ಯಾವುದರಲ್ಲಿ? ನಾರ್ಥ್ಯಾಂಗರ್ ಅಬೆಯಲ್ಲಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಜೇನ್ ಆಸ್ಟಿನ್ನ ಎಲ್ಲ ವರ್ಕ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕ್ಯಾರೆಕ್ಟರ್ ಸಮ್ಮರಿ, ಇನ್ ಡೆಪ್ತ್ ಸಮ್ಮರಿ ಆಯಿತಾ. ಯಾವ್ಯಾವ ಕ್ಯಾರೆಕ್ಟರ್ ಬರ್ತಾರೆ, ಆಲ್ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೇನ್ ಆಸ್ಟನ್ನಲ್ಲಿ ಈ ಕ್ಯಾರೆಕ್ಟರ್ ಬಿಟ್ಬಿಡೋಣ ಅನ್ನೋದೇನಿಲ್ಲ. ಸೊ ಎಲ್ಲ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಜಾನ್ ಥ್ರೋಪ್ ಇದ್ದಾರಲ್ಲ, ಹೀ ಈಸ್ ಬೇಸಿಕಲಿ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಕ್ಯಾಥರಿನ್ ಮೋರ್ಲ್ಯಾಂಡ್ ಆಯಿತಾ. ಅವರಿಗೆ ಇಂಟ್ರೆಸ್ಟ್ ಇತ್ತು. ಸೊ ಆ ಕ್ಯಾರೆಕ್ಟರ್ನ ನಾವಿಲ್ಲಿ ಮಾತಾಡ್ಬೋದು. ನೆಕ್ಸ್ಟ್, ಮ್ಯಾಚ್ ದ ಕ್ಯಾರೆಕ್ಟರ್ ಆ್ಯಂಡ್ ದಿಯರ್ ನಾವೆಲ್ಸ್. ಹ್ಯಾರಿಯಟ್ ಸ್ಮಿತ್, ಕ್ಯಾಪ್ಟನ್ ವೆಂಟ್ವರ್ತ್, Fanny Price, Elizabeth Bennet. Okay, Harriet Smith, Captain Wentworth, Fanny Price, Elizabeth Bennet. ಇದು ಕೂಡ ಜೇನ್ ಆಸ್ಟಿನ್ನ ವರ್ಕ್ಗಳು ಆ್ಯಂಡ್ ದೇಯರ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಹ್ಯಾರಿಯಟ್ ಸ್ಮಿತ್ ಯಾವುದ್ರಲ್ಲಿ ಬರ್ತಾರೆ? ಬೇಸಿಕಲಿ Emma, okay, Captain Wentworth, Persuasion, Fanny Price, Mansfield Park, Elizabeth Bennet, Pride and Prejudice. It's very important. Okay, character, novels, summary, theme, ivella very important. Okay, next, which of the following novels of Jane Austen was posthumously published?
ಪೋಸ್ಟುಮಸ್ಲಿ ಪಬ್ಲಿಷ್. ಈಗಷ್ಟೇ ಹೇಳಿದೆ, ನಾರ್ಥಂಗರ್ ಅಬೆ ಪ್ಲಸ್ ಇನ್ನೊಂದು ಪರ್ಸುಯೇಷನ್. ಆಲ್ರೆಡಿ ವಿ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ನೆಕ್ಸ್ಟ್, ವಾಟ್ ಆರ್ ದ ಕ್ರೊನಾಲಜಿ ಆಫ್ ಜೇನ್ ಆಸ್ಟಿನ್ಸ್ ವರ್ಕ್? ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಟೈಮ್ ಕೇಳಿದ್ದಾರೆ. ಕ್ರೊನಾಲಜಿ ಆಫ್ ಜೇನ್ ಆಸ್ಟಿನ್, ಕ್ರೊನಾಲಜಿ ಆಫ್ ಚಾರ್ಲ್ಸ್ ಡಿಕೆನ್ಸ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಯಾವುದು? ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ, published in the year 1811. Second one, Pride and Prejudice, published in the year 1813. Third one, Mansfield Park, published in the year 1814. Fourth one, Emma, published in the year 1815. Fifth one, basically Northanger Abbey, ಇವೆಲ್ಲ ಪೋಸ್ಟುಮಸ್ಲಿ ಆಗಿರೋದು. ಓಕೆ, ಪಬ್ಲಿಷ್ಡ್ ಇನ್ ದ ಇಯರ್ 1818. ದೆನ್ ಸಿಕ್ಸ್ತ್ ಒನ್ ಪರ್ಸುಯೇಷನ್, ಸೇಮ್ ಇಯರ್ ಪಬ್ಲಿಷ್ ಆಗಿರೋದು. ಓಕೆ, ನೆಕ್ಸ್ಟ್ ಅನ್ಫಿನಿಶ್ಡ್ ನಾವೆಲ್ಸ್ ಯಾವ್ಯಾವುದು ಇದು ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಅನ್ಫಿನಿಶ್ಡ್ ನಾವೆಲ್ಸ್ ಆಫ್ ಜೇನ್ ಆಸ್ಟಿನ್? ಒನ್ ಈಸ್ ಬೇಸಿಕಲಿ ಸ್ಯಾಂಡಿಟನ್. Second one is basically the Watson. Okay, novella ಕೇಳ್ತಾರೆ. What is the famous novella of Jane Austen? That's basically Lady Susan. ಇದು ಆ್ಯಕ್ಚುಲಿ ಇವ್ರ ನಾವೆಲ್ಸ್ ಬರಬೇಕಾದ್ರೆ ಮುಂಚೆನೇ ಬರೆದಿದ್ರು ನಾವೆಲನ್ನು, ಬಟ್ ಪಬ್ಲಿಷ್ಡ್ ಆಫ್ಟರ್ ದ ಡೆತ್ ಆಫ್ ಜೇನ್ ಆಸ್ಟಿನ್. ನೆಕ್ಸ್ಟ್, ಕ್ಯಾಥರಿನ್ ಮಾರ್ಲ್ಯಾಂಡ್ ಇಸ್ ಅ ಹೀರೋಯಿನ್ ಆಫ್, ಈಗಷ್ಟೇ ಹೇಳಿದ್ದೀವಿ, ದಟ್ಸ್ ಬೇಸಿಕಲಿ ನಾರ್ಥಂಗರ್ ಅಬೆ. ನೆಕ್ಸ್ಟ್, ಹೂ ರೋಟ್ ನೈಟ್ ಮೇರ್ ಅಬೆ? Who wrote Nightmare Abbey? Nightmare Abbey, basically written by Thomas Love Peacock. Thomas Love Peacock ಬರ್ತಿದ್ದಾರೆ Nightmare Abbey ಅಂತ ಹೇಳಿ. ಇಟ್ಸ್ ಅ ಸಟಾರಿಕಲ್ ಗಾಥಿಕ್ ನಾವೆಲ್ ಪಬ್ಲಿಷ್ ಇನ್ 1818 ಅಲ್ಲಿ, ಆಯಿತಾ? ಸಟಾರಿಕಲ್ ಗಾಥಿಕ್ ನಾವೆಲ್. ನೆಕ್ಸ್ಟ್, ದ ಸಬ್ಟೈಟಲ್ ಆಫ್ ವೇವರ್ಲಿ. ವಾಟ್ ಈಸ್ ದ ಸಬ್ಟೈಟಲ್ ಆಫ್ ವೇವರ್ಲಿ? This 60 years since. This 60 years since is the subtitle of Waverley. Who has written this? Walter Scott. Walter Scott has written a famous work called Waverley Novels antanu kuda karitivi. It's a historical novel published in the year 1814. Okay, ಇದು ಕೇಳ್ತಾರೆ. Set during 1745 Jacobite uprising in Scotland. ಆಯ್ತಾ? ಕೇಳ್ತಾರೆ ವಿಚ್ ವರ್ಕ್ ಆಫ್ ವಾಟರ್ ಸ್ಕಾಟ್ ಸೆಟ್ ಇನ್ 1745 ಜಕೋಬೈಟ್ ಅಪ್ರೈಸಿಂಗ್ ಇನ್ ಸ್ಕಾಟ್ಲ್ಯಾಂಡ್. ಸೊ ದ್ಯಾಟ್ಸ್ ಬೇಸಿಕಲಿ ವೇವರ್ಲಿ. ಆ ಥರ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ, ಇಲ್ಲ ಸಬ್ ಟೈಟಲ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್, which of the following novels of Scott deals with the murder of Lady Leicester? Okay, Walter Scott ಯಾವ work deals with the murder of Lady Leicester? Answer is Kenilworth. Kenilworth. It's also historical novel. ಇವರೆಲ್ಲ ಬರೆದಿದ್ದು. Walter Scott famous for historical novel. Published in 1821, set during whom? Reign of Queen Elizabeth I. Queen Elizabeth the First. Okay, it's very important. Apart from that, the Pirate is also very important. Okay, Pirate, ಅದರದ್ದು ಒಂದು ಲೈನ್ ಸಮ್ಮರಿ ನೋಡ್ಕೊಳ್ಳಿ. Pirate ಬೇಸಿಕಲಿ ಹಿಸ್ಟಾರಿಕಲ್ ನಾವೆಲ್ ಪಬ್ಲಿಷ್ಡ್ ಇನ್ ದ ಇಯರ್ 1822 ಅಲ್ಲಿ ಪಬ್ಲಿಷ್ ಆಗುತ್ತೆ. ಓಕೆ, ಇಟ್ಸ್ ಬೇಸಿಕಲಿ ಸೆಟ್ ಇನ್ ಶೆಟ್ಲ್ಯಾಂಡ್ ಐಲ್ಯಾಂಡ್ ಅರೌಂಡ್ 1700 ಅಲ್ಲಿ ಬರೆದಿರೋದು. ದ ಫೇರ್ ಮೇಡ್ ಆಫ್ ಪರ್ತ್ ಅಂತ ಹೇಳ್ತೀವಿ. ಫುಲ್ ಟೈಟಲ್ ಯಾವುದು? ಫೇರ್ ಮೇಡ್ ಆಫ್ ಪರ್ತ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಬೇಸಿಕಲಿ 1828 ಅಲ್ಲಿ ಪಬ್ಲಿಷ್ ಆಗುತ್ತೆ. ಸೆಟ್ ಇನ್ 1400 ಸ್ಕಾಟ್ಲ್ಯಾಂಡ್. ಸ್ಕಾಟ್ಲ್ಯಾಂಡಲ್ಲಿ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಫೇರ್ ಮೇಡ್ ಇದಾರಲ್ಲ, ಹರ್ ಇಫ್ ಅಫೆಕ್ಷನ್ ಟುವರ್ಡ್ಸ್ ಟೂ ಪೀಪಲ್
ಆಯಿತಾ. ಒಂದು ಬಂದುಬಿಟ್ಟು ಬೇಸಿಕಲಿ ವೆಲ್ದಿ ಆರ್ಮರ್ ಆ್ಯಂಡ್ ಅನದರ್ ಒನ್ ಈಸ್ ಡ್ಯೂಕ್ ಆಫ್ ರೋತ್ಸೆ, ಆಯಿತಾ. ಅವ್ರ ಮೇಲೆ ಲವ್ ಆಗುತ್ತೆ. ಕ್ಲಾಸ್ ಕಾನ್ಫ್ಲಿಕ್ಟನ್ನು ನಾವು ನೋಡ್ಬೋದು ಯಾವುದರಲ್ಲಿ, ದ ಫೇರ್ ಮೇಡಲ್ಲಿ. Ivanoy basically published in the year 1819, set during 12th century, it's very important, set during 12th century England during the Norman conquest. Norman conquest. It's very important. Understand? Okay. Next, who wrote the lives of novelist? Who wrote the lives of the novelist? Who wrote lives of the novelist? Written by Walter Scott. Okay, Walter Scott. Walter Scott, it is a biographical essay published in the year 1824 to 25. Okay, it talking about the 18th century British novelist. ಯಾರ್ಯಾರು, ಲೈಕ್ ಸ್ಯಾಮ್ಯುಯಲ್ ಜಾನ್ಸನ್, ಇನ್ನೊಂದು ಟಾಬಿಯಾ ಸ್ಮಾಲೆಟ್, ದೆನ್ ಹೆನ್ರಿ ಫೀಲ್ಡಿಂಗ್ ಬಗ್ಗೆ ಬರ್ತಾರೆ, ಹೆನ್ರಿ ಫೀಲ್ಡಿಂಗ್. Okay, it's very important. Lives of the novelist. Next, Virginibus Puresque, a collection of essays, was written by Virginibus Puresque, a collection of essays written by this famous writer, novelist R.L. Stevenson. Okay, R.L. Stevenson. Actually, Latin idu Virginibus Puresque is basically Latin word. English translation ಮಾಡಿದ್ರೆ ಏನಂತ ಹೇಳ್ತೀವಿ ಅದನ್ನ, for maidens and youths. For maidens and youths ಅಂತ ಕರಿತೀವಿ. Next is a collection of essays, ಆಯ್ತಾ. collection of essays published in the year 1881. Okay. Next, the poem Abu Ben Adam was written by. The poem Abu Ben Adam was written by Browning, P.B. Shelley, Leigh Hunt, Robert Southey. Actually, answer ಬಂದ್ಬಿಟ್ಟು Leigh Hunt. Okay, this is the poem. Abu Ben Adam is basically a poem published in the year 1834 ಅಲ್ಲಿ publish ಆಗುತ್ತೆ. It is basically talking about Middle Eastern sheikh who finds the love of God who has blessed him. ಆಯ್ತಾ. ಅವರಿಗೆ ಏನಿತ್ತು ಅಂದರೆ ದೇವರು ಲೈಕ್ he must shown him a love ಆ್ಯಂಡ್ ಬ್ಲೆಸ್ಸಿಂಗ್ ಸಿಗಬೇಕು ದೇವ್ರ ಹತ್ರ ಅನ್ನೋದು ಅವರ ಥಾಟ್ ಪ್ರೊಸೆಸ್ ಆಗಿತ್ತು. ಸೊ ದ್ಯಾಟ್ಸ್ ಬೇಸಿಕಲಿ ಅಬು ಬೆನ್ ಆದಮ್ ರಿಟನ್ ಬೈ Leigh Hunt. ಕೇಳಿದ್ರು, ಇದು PYQನೇ. Next, which of the following claims to be a Hebraian tale taken from fact and from the manners of the Irish squares before the year 1782? Which of the following claims to be a Hebraian tale taken from the fact and from the manners of English squares before the year 1782? This is basically Castle of Recurrent. Who has written this? This is Maria Edgeworth. Okay, Maria Edgeworth is also famous for historical novels. It's an Irish novel anta helbodu. It is talking about decline of an Anglo-Irish landlord family through the eyes of tricky servant Thady Quick. ಆಯ್ತಾ, ಇದು ಆ ಥರ ಕತೆ ಇರೋದು. ದಿಸ್ ಇಸ್ ದ ವರ್ಕ್ ಆಫ್ ಮಾರಿಯಾ ಎಡ್ಜ್ವರ್ತ್. ನೆಕ್ಸ್ಟ್, ಹೂ ರೋಡ್ ದ ಓರಿಯೆಂಟಲ್ ಟೇಲ್ ಲಲ್ಲಾ ರೂಕ್? Who wrote the Oriental tale Lalla Rookh? That's basically Thomas Moore. Thomas Moore has written famous narrative poem. It's a narrative poem anta helbodu.
ಪಬ್ಲಿಷ್ಡ್ ಇನ್ ದ ಇಯರ್ 1817 ಅಲ್ಲಿ. It's talking about a Mughal princess who fallen in love with a poet during her journey to marry the king. ಅಂದರೆ ಮೊಘಲ್ ಪ್ರಿನ್ಸಸ್ ಇದ್ದಾರಲ್ಲ, ಕಿಂಗನ್ ಮದುವೆ ಮಾಡ್ಕೊಳ್ಳೋಕ್ಕೆ ಹೋಗೋ ಟೈಮಲ್ಲಿ ಶಿ ಫಾಲನ್ ಇನ್ ಲವ್ ವಿತ್ ದ ಪೋಯೆಟ್. ಆಯಿತಾ? ಸೊ ದ್ಯಾಟ್ಸ್ ಬೇಸಿಕಲಿ ಲಲ್ಲಾ ರೂಕ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, identify the works which is not written by John Clare. Identify the work which is not written by John Clare. Poem descriptive of rural life, The Shepherd Calendar, The Rural Muse, The Village Minstrels. ತುಂಬ ಕ್ವಶನ್ ಕೇಳ್ತಿದ್ರು ಆವಾಗ ಜಾನ್ ಕ್ಲೇರ್ ಬಗ್ಗೆ. ನಾಟ್ ರಿಟನ್ ಬೈ ಜಾನ್ ಕ್ಲೇರ್ ಈಸ್ ಶೆಫರ್ಡ್ ಕ್ಯಾಲೆಂಡರ್. ಶೆಫರ್ಡ್ ಕ್ಯಾಲೆಂಡರ್ ಯಾರು ಬರೆದಿರೋದು? ಎಡ್ಮಂಡ್ ಸ್ಪೆನ್ಸರ್. ಸೊ ಇದು ಒಂದೇ ಅಲ್ಲ, ಪೋಯಮ್ ಡಿಸ್ಕ್ರಿಪ್ಟಿವ್ ಆಫ್ ರೂರಲ್ ಲೈಫ್ ಇರ್ಬೋದು, ದ ರೂರಲ್ ಮ್ಯೂಸ್ ಇರ್ಬೋದು, ದ ವಿಲೇಜ್ ಮಿನಿಸ್ಟರ್ಸ್ ಇರ್ಬೋದು. ಇನ್ನೊಂದು ವರ್ಕ್ ಬರೆದಿದ್ದಾರೆ, ದಟ್ಸ್ ಬೇಸಿಕಲಿ ದ ಸ್ಕೈಲಾರ್ಕ್. ಓಕೆ, ಟು ದಿ ಸ್ಕೈಲಾರ್ಕ್ ಬರೆದಿದ್ಯಾರು? ಟು ಎ ಸ್ಕೈಲಾರ್ಕ್ ಬರೆದಿರೋದು ಯಾರು? ಟು ಎ ಸ್ಕೈಲಾರ್ಕ್ ರಿಟನ್ ಬೈ ಪಿ ಬಿ ಶೆಲ್ಲಿ. ಡೋಂಟ್ ಗೆಟ್ ಕನ್ಫ್ಯೂಸ್. ಟು ಎ ಸ್ಕೈಲಾರ್ಕ್ ರಿಟನ್ ಬೈ ಪಿ ಬಿ ಶೆಲ್ಲಿ, ದ ಸ್ಕೈಲಾರ್ಕ್ ರಿಟನ್ ಬೈ ಜಾನ್ ಕ್ಲೇರ್. Next, Blake declared that Milton was a true poet and of a devil party without knowing it appears in. Blake declared that Milton was a true poet and of a devil party without knowing it. It appears in. Idu kuda PYQ, net PYQ, that's Marriage of Heaven and Hell. Okay, which was written in the year 1792, 90 and 93 ಅಲ್ಲಿ ಬರ್ದಿರೋಂಥದ್ದು. ಓಕೆ, ನೆಕ್ಸ್ಟ್, ಹೂ ಎಲ್ಸ್ ಬಿಸೈಡ್ ಲ್ಯಾಮ್ ಸ್ಟಡಿಡ್ ಎಟ್ ಕ್ರಿಸ್ಟ್ ಹಾಸ್ಪಿಟಲ್. ಇದು ಕೂಡ ಪಿ ವೈ ಕ್ಯೂನೇ, ನೆಟ್ ಪಿ ವೈ ಕ್ಯೂ. ದಟ್ಸ್ ಬೇಸಿಕಲಿ ನನ್ ಅದರ್ ದ್ಯಾನ್ ಕೋಲ್ರಿಡ್ಜ್. ಇದನ್ನು ಎಲ್ಲಿ ಮೆನ್ಷನ್ ಮಾಡಿದರೆ? ಲ್ಯಾಂಬ್ ಇನ್ ಹಿಸ್ ಫೇಮಸ್ ವರ್ಕ್ ಯಾವುದು? ಕ್ರಿಸ್ಟ್ ಹಾಸ್ಪಿಟಲ್, 5 and 30 years ago. ಓಕೆ, ದಿಸ್ ದ ವರ್ಕ್ ಯಾರು ಬರೆದರು? ಲ್ಯಾಂಬ್. ಇಲ್ಲಿ ಕೋಲ್ರಿಡ್ಜ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾರೆ. ವಿಚ್ ವರ್ಕ್ ಬೈ ಟೆನಿಸನ್ ಇಸ್ ಅ ಸ್ಟೋರಿ ಆಫ್ ಫಿಶರ್ಮ್ಯಾನ್ who is shipwrecked and after spending 10 years on a desert island returned home to discover that his beloved wife believing him dead and has remarried and having new children. So the answer is Ulysses, The Lady of Shalott, Maud, Enoch Garden. So basically Ulysses antu alla, okay, Lady of Shalott alla, Maud alla, then that is basically Enoch Garden. Okay, Enoch Garden, where he talks about this story. Okay, it's a narrative poem. Okay, narrative poem published in the year 1864. ಯುಲಿಸಿಸ್, ಲೇಡಿ ಆಫ್ ದ ಶಾಲೋಟ್, ಇನ್ ಡೆಪ್ತ್ ಸಮ್ಮರಿಯನ್ನು ಕಲ್ತ್ಕೊಂಡಿರಬೇಕು, ಬಿಕಾಸ್ ಯಾವ ಥರ ಕ್ವೆಶನ್ಸ್ ಬೇಕಾದರೂ ಕೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ಸ್, ಯುಲಿಸಿಸಲ್ಲಿ ಬರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಬರೆದಿಟ್ಕೋಬೇಕು. ಓಕೆನಾ? ನೆಕ್ಸ್ಟ್, ಹೂ ಇಸ್ ದ ಆಥರ್ ಆಫ್ ದ ಫಾಲೋವಿಂಗ್ ಲೈನ್? ಬ್ರೇಕ್ 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 ಆನ್ ದೈ ಕೋಲ್ಡ್ ಗ್ರೇ ಸ್ಟೋನ್ಸ್ ಅ ಸಿ. Who is the author of the following lines? Break, break, break on thy cold grey stones a seal. So actually, it's none other than Tennyson. Okay, Break, Break, Break is a work written by Tennyson. It's an elegy for the death of his friend. It's none other than Arthur Hallam. Okay. Next, the Battle of Balaclava in the Crimean War finds its reference in the poem. The Battle of Balaclava in the Crimean War finds its reference in the poem. In the poem called Charge of the Light Brigade, written by whom? Tennyson. Okay, Tennyson. Basically, it's a narrative poem published in the year 1854 ಅಲ್ಲಿ ಬರೆದಿರುವಂಥದ್ದು. 1854 narrative poem. ಕ್ರಿಮನ್ ವಾರ್ ಬಗ್ಗೆ ಬರ್ದಿರೋಂಥ ಕ್ವಶನ್ ಕೇಳಿದ್ರು. ಇದು ಬೇಸಿಕಲಿ ಪಿ ವೈ ಕ್ಯೂ. ಆಯಿತಾ? ನೆಕ್ಸ್ಟ್, ಕ್ರಾಸಿಂಗ್ ಆಫ್ ದ ಆಥರ್, ಕ್ರಾಸಿಂಗ್ ದ ಬಾರ್, ಕ್ರಾಸಿಂಗ್ ದ ಬಾರ್ ಬೇಸಿಕಲಿ 1889 poem.
ಎಲಿಜಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ದ ಪಾಸಿಂಗ್ ಆಫ್ ದ ಆಥರ್. ದ ಪಾಸಿಂಗ್ ಆಫ್ ದ ಆಥರ್. ಪಾಸಿಂಗ್ ಆಫ್ ದ ಆಥರ್ ಪಬ್ಲಿಷ್ಡ್ ಇನ್ ದ ಇಯರ್ 1884 ಅಲ್ಲಿ ಪಬ್ಲಿಷ್ ಆಗಿರೋದು. ಇದು ಏನಪ್ಪ ಅಂತಂದರೆ ಕಿಂಗ್ ಆರ್ಥರ್ whose marriage with Mordred and her betrayal with Lancelot and his death at the end, ಬ್ಯಾಟಲಲ್ಲಿ ಸತ್ತೋಗ್ತಾರೆ ಆರ್ಥರ್, ಅದ್ರ ಬಗ್ಗೆ ಬರ್ತಿರೋದು. ನೆಕ್ಸ್ಟ್ ಮಾಡ್ ಫುಲ್ ಟೈಟಲ್ ಏನು? ಮಾಡ್ ಆ್ಯಂಡ್ ಅದರ್ ಪೋಯಮ್ಸ್ ಅಂತ ಕರಿತೀವಿ. ಓಕೆ, ಸೊ ಇಟ್ಸ್ ಎ ಲಾಂಗ್ ನರೇಟಿವ್ ಪೋಯಮ್ ರಿಟರ್ನ್ ಇನ್ ದ ಇಯರ್ 1855 ಅಲ್ಲಿ ಪಬ್ಲಿಷ್ ಆಗಿರೋಂಥದ್ದು. ಆ್ಯಂಡ್ ಇಟ್ಸ್ ಎ ಎಕ್ಸಾಂಪಲ್ ಫಾರ್ ಡ್ರಾಮ್ಯಾಟಿಕ್ ಮೊನೋಲಾಗ್. Okay, next 32. Tennyson's Idylls of the King. Okay, so Tennyson's Idylls of the King began in 1842 with the poem Maudie Author, which is the last poem of the Idylls. Idyll of the King is basically a poem. ಅದರಲ್ಲಿ ಫಸ್ಟ್ ಪಾರ್ಟ್ ಯಾವುದು? Maudie Author. ಲಾಸ್ಟ್ ಪೋಯಮ್ ಯಾವುದು ಅಂತ ಕೇಳಿದೆ. ದಟ್ಸ್ ಬೇಸಿಕಲಿ Balan and Balan. Okay, so this is the last poem of this work. Next, which of the following plays of Tennyson is based on a story from Plutarch? Which of the following plays of Tennyson is based on a story from Plutarch? That's basically The Cup. ಆಯ್ತಾ, The Cup. ಆ್ಯಕ್ಚುಲಿ ಟೆನಿಸನ್ನ ಫಸ್ಟ್ ಅಂದರೆ ಆವಾಗ ವರ್ಡ್ಸ್ವರ್ತ್ ಬಂದಾಗ ವರ್ಡ್ಸ್ವರ್ತ್ ಪೋಯಮ್ಸ್ ಎಲ್ಲ ಜಾಸ್ತಿ ಕ್ವಶನ್ ಕೇಳ್ತಿದ್ರು. ಸೊ ಒನ್ ಟೈಮ್ ಕ್ಲಾಸೆಟ್ ಡ್ರಾಮಾ ಅಥವಾ ದ ಸೋಲೋ ಪ್ಲೇ ಆಫ್ ವರ್ಡ್ಸ್ವರ್ತ್ ಯಾವುದು ಅಂತ ಕೇಳಿದರು. ಸೊ ಯಾವುದು ಬರೆದಿದ್ದಾರೆ ಅಂತ? ದ ಬಾರ್ಡರರ್. ಸೊ ಸೇಮ್ ಆಸ್ ಟೆನಿಸನ್ನ ಪೊಯೆಟಿಕ್ ವರ್ಕ್ ಎಲ್ಲದೂ ನಮಗೆ ಗೊತ್ತಿದೆ. ಸೊ ದೇ ಮೇ ಆಸ್ ದ ಪ್ಲೇ. ಓಕೆ, ಸೊ ದಿಸ್ ಇಸ್ 1881 ಅಲ್ಲಿ ಪಬ್ಲಿಷ್ ಆಗಿರೋದು. ಇಟ್ಸ್ ಅ ಪಾರ್ಟ್ ಆಫ್ ದ ಕಲೆಕ್ಷನ್ ಕಾಲ್ಡ್ ದ ಕಪ್ ಅಂಡ್ ದ ಫಾಲ್ಕನ್. ಓಕೆ, ಸೊ ಸೆಟ್ ಇನ್ ಏನ್ಷಿಯನ್ ಗಲಾತಿಯಾದಲ್ಲಿ ಸೆಟ್ ಆಗಿರೋಂಥದ್ದು. ಓಕೆ, ಇವೆರಡು ಕೂಡ ಹೌದು. ದ ಕಪ್ ಆ್ಯಂಡ್ ಫಾಲ್ಕನ್ ಎರಡು ಕೂಡ ದ ಪ್ಲೇ ಆಫ್ ಟೆನಿಸನ್ ಅಂತ ಕರಿತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ ಆಫ್ ಬ್ರೌನಿಂಗ್ ಕಂಟೈನ್ಸ್ ದ ಮೆಟಫರ್ ಆಫ್ ಲೈಫ್ ಆಸ್ ಅ ಪಾಟ್ ದ್ಯಾಟ್ ಈಸ್ ಫ್ಯಾಷನ್ ಬೈ ದ ಮಾಸ್ಟರ್ಸ್ ಹ್ಯಾಂಡ್? ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ ಆಫ್ ಬ್ರೌನಿಂಗ್, ರಾಬರ್ಟ್ ಬ್ರೌನಿಂಗ್ ಆಯಿತಾ, ಸೊ ರಾಬರ್ಟ್ ಬ್ರೌನಿಂಗ್ contains the metaphor of life as a pot that is fashioned by a master's hand? That's basically Rabbi Ben Ezra. Rabbi Ben Ezra is the correct answer. It's about great Jewish poet and scholars of the 12th century ಬಗ್ಗೆ ಬರ್ತಿರೋಂಥದ್ದು. ಸೊ ಇಟ್ಸ್ ಕಂಟೈನ್ ಅ ಮೆಟಫರ್ ಆಫ್ ಲೈಫ್ ಆಸ್ ಅ ಪಾಟ್ ದಟ್ ಈಸ್ ಫ್ಯಾಷನ್ ಬೈ ದ ಮಾಸ್ಟರ್ಸ್ ಹ್ಯಾಂಡ್ ಅಲ್ವಾ. ಆ ಪಾಟನ್ನು ಡಿಸೈನ್ ಮಾಡೋದು ಯಾರು? ಮಾಸ್ಟರ್ಸ್ ಹ್ಯಾಂಡಲ್ಲಿ ಇರುತ್ತೆ ಅಲ್ವಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ವಿಚ್ ವರ್ಕ್ ಆಫ್ ಬ್ರೌನಿಂಗ್ ಇಸ್ ಬೇಸ್ಡ್ ಆನ್ ಪ್ರೊಸೀಡಿಂಗ್ಸ್ ಆಫ್ ಅ ಮರ್ಡರ್ ಟ್ರಯಲ್ ಇನ್ ರೋಮ್ ಇನ್ 1698? Which work of Robert Browning is based on the proceedings of a murder trial in Rome in 1698? That's basically The Ring and the Book. Okay, Ring and the Book is the correct answer. It's a epic narrative poem anta heltivi in 4 volume. 4 volume ಅಲ್ಲಿ ಪಬ್ಲಿಷ್ ಮಾಡಿದರೆ ಬೇಸ್ಡ್ ಆನ್ 17th century ರೋಮನ್ ಮರ್ಡರ್ ಕೇಸ್ ಬಗ್ಗೆ ಇರೋದು. ರೋಮನ್ ಮರ್ಡರ್ ಕೇಸ್ ಆಫ್ 17th century. ಓಕೆ, ನೆಕ್ಸ್ಟ್ ಸಾರ್ಡೆಲ್ಲೋ. ಸಾರ್ಡೆಲ್ಲೋ ಬೇಸಿಕಲಿ ಕಾಂಪ್ಲೆಕ್ಸ್ ನರೇಟಿವ್ ಪೋಯಮ್ ಅಂತ ಹೇಳ್ಬೋದು. ಇದು ಕೂಡ ನರೇಟಿವ್ ಪೋಯಮೇ. ಇಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಟಾಕಿಂಗ್ ಅಬೌಟ್ 15th century. ಪಬ್ಲಿಷ್ ಆಗೋದು 1840 ಟಾಕಿಂಗ್ ಅಬೌಟ್ ದ 15th century ಇಟಾಲಿಯನ್ ಟ್ರಬಡಾರ್ ಅಂತಂದ್ರೆ ಯಾರು? ಕಂಪೋಸರ್ ಸಾರ್ಡೆಲ್ಲೋ. ಆ್ಯಂಡ್ ಲವ್ ಫಾರ್ ಹಿಸ್ ಹೋಮ್ಲ್ಯಾಂಡ್ ಡ್ಯೂರಿಂಗ್ ದ ಪೊಲಿಟಿಕಲ್ ಟರ್ಮಾಯಿಲ್ ಆಫ್ ಮಿಡಿವಲ್ ಇಟಲಿ. ಸೊ ಮಿಡಿವಲ್ ಇಟಲಿಯಲ್ಲಿ ಆ ಟೈಮಲ್ಲಿ ಪೊಲಿಟಿಕಲ್ ಟರ್ಮಾಯಿಲ್ ನಡೀತಾ ಇತ್ತು. ಆ ಟೈಮಲ್ಲಿ ಸಾರ್ಡೆಲ್ಲೋಗೆ ಎಷ್ಟು ದೇಶ ಪ್ರೇಮ ಇತ್ತು ಅನ್ನೋದನ್ನು ಈ ಪೋಯಮಲ್ಲಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೆನ್ ಆ್ಯಂಡ್ ವಿಮೆನ್. ಮೆನ್ ಆ್ಯಂಡ್ ವಿಮೆನ್ ಬೇಸಿಕಲಿ collection of 51 poems.
ಓಕೆ, ಪಬ್ಲಿಷ್ಡ್ ಇನ್ ದ ಇಯರ್ 1855. ಫೇಮಸ್ ವರ್ಕ್ ಇದರಲ್ಲಿ ಯಾವುದು? ಇಟ್ಸ್ ವೆರಿ ಇಂಪಾರ್ಟೆಂಟ್, ಕೇಳಿದ್ರು PYQ ಇದು. ಚೈಲ್ಡ್ ರೋಲ್ಯಾಂಡ್ ಟು ದ ಡಾರ್ಕ್ ಟವರ್ ಕೇಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಬೆಲ್ ಆ್ಯಂಡ್ ಪೊಮೊಗ್ರಾನೇಟ್. ಬೆಲ್ ಆ್ಯಂಡ್ ಪೊಮೊಗ್ರಾನೇಟ್. ಬೆಲ್ ಆ್ಯಂಡ್ ಪೊಮೊಗ್ರಾನೇಟ್ is a collection of 8 plays and dramatic poem. ಓಕೆ, ಫೇಮಸ್ ವರ್ಕ್ ಯಾವ್ಯಾವುದು? ಒಂದು ಪಿಪ್ಪಾ ಪಾಸಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಎ ಬ್ಲಾಟ್ ಇನ್ ದ ಸಕ್ಚಿನ್. ನೆಕ್ಸ್ಟ್ ಬಂದ್ಬಿಟ್ಟು ದ ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್. ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್. Okay, is also very important. Next, in which work of Browning the following line appears? God's in his heaven and all is right with the world. In which work of Browning talking about this particular line? God's in his heaven and all is right with the world. This basically Pippa passes. ನಾನು ಬೆಲ್ ಆ್ಯಂಡ್ ಪೊಮೊಗ್ರಾನೇಟಲ್ಲಿ ಬರುತ್ತಿದ್ದು. ಇಟ್ಸ್ ಅ ಪಾರ್ಟ್ ಆಫ್ ಬೆಲ್ ಆ್ಯಂಡ್ ಪೊಮೊಗ್ರಾನೇಟ್. ಇಟ್ಸ್ ಅ ವರ್ಡ್ಸ್ ಡ್ರಾಮಾ ಅಂತ ಹೇಳ್ಬೋದು. ಪಬ್ಲಿಷ್ಡ್ ಇನ್ ದ ಇಯರ್ 1841. ಹೂ ಇಸ್ ಪಿಪ್ಪಾ? ಪಿಪ್ಪಾ ಇಸ್ ಅ ಸಿಲ್ಕ್ ವೈಂಡರ್. ಅವಳಿಗೆ ವರ್ಷದಲ್ಲಿ ಒಂದೇ ರಜಾ, ಅದನ್ನ ಹೆಂಗೆ ಅವಳು ಎಂಜಾಯ್ ಮಾಡ್ತಾಳೆ ಅನ್ನೋದು ಕತೆ. ಓಕೆ, ಪೌಲೈನ್ ಫುಲ್ ಟೈಟಲ್ ಯಾವುದು? A fragment of a confession. Okay, confession. It's published in the year 1833 ಅಲ್ಲಿ ಪಬ್ಲಿಷ್ ಆಗಿರೋದು. ನೆಕ್ಸ್ಟ್ ಸ್ಟ್ರಾಫೋರ್ಡ್. ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಟ್ರಾಫೋರ್ಡ್ ಆ್ಯಕ್ಚುಲಿ ರಾಬರ್ಟ್ ಬ್ರೌನಿಂಗ್ ಆಲ್ ವರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟೆನಿಸನ್, ಬ್ರೌನಿಂಗ್ ಅವ್ರ ಎಲ್ಲ ವರ್ಕ್ಸನ್ನು ಯು ಮಸ್ಟ್ ನೋ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ಸ್ಟ್ರಾಫೋರ್ಡ್ ಬೇಸಿಕಲಿ ಹಿಸ್ಟಾರಿಕಲ್ ಟ್ರಾಜಿಡಿ ಅಂತ ಹೇಳ್ಬೋದು. 1837 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಓಕೆ, ಇಟ್ ಈಸ್ ಅಬೌಟ್ ಡೌನ್ಫಾಲ್ ಆಫ್ ಥಾಮಸ್ ವೆಂಟ್ವರ್ತ್. He is Earl of Strafford. Okay, Stafford. He is an advisor to the king called Charles the First. Okay, Charles the First, which leading to ಸಿವಿಲ್ ವಾರ್. ಇಂಗ್ಲೆಂಡಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಅವರ ಡೌನ್ಫಾಲಿಂದ ಕ್ಯಾಪ್ಟನ್ ಥಾಮಸ್ ವೆಂಟ್ವರ್ತ್ ಅವರ ಡೌನ್ಫಾಲಿಂದ ಏನಾಗುತ್ತೆ ಅಂತಂದರೆ ಎಂಟೈರ್ ಇಂಗ್ಲೆಂಡಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಸಾರ್ಡೆಲ್ಲೋ ಆಲ್ರೆಡಿ ವಿ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ಓಕೆ, ನೆಕ್ಸ್ಟ್ ಆನ್ ಹೀರೋಸ್ ಆ್ಯಂಡ್ ಹೀರೋಸ್ ವರ್ಷಿಪ್ ವಾಸ್ ರಿಟನ್ ಬೈ. ಆನ್ ಹೀರೋಸ್ ಆ್ಯಂಡ್ ಹೀರೋ ವರ್ಷಿಪ್ ವಾಸ್ ರಿಟನ್ ಬೈ. It's written by Thomas Carlyle. Thomas Carlyle na all the works of Thomas Carlyle very important. Aita, you must note about that. It's a collection of 6 lectures, very important idu. Collection of 6 lectures. Aita, 6 lectures alle 6 people ಬಗ್ಗೆ ಮಾತಾಡಿದ್ದಾರೆ. ಅಂದರೆ 6 ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ. ಪೀಪಲ್ ಅಲ್ಲ, ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ. ಯಾವ್ಯಾವುದು? ದ ಹೀರೋ ಆ್ಯಸ್ ಡಿವಿನಿಟಿ, ಫಸ್ಟ್ ಒನ್. ಹೀರೋ ಆ್ಯಸ್ ಡಿವಿನಿಟಿ. ಇದರಲ್ಲಿ ಯಾರ್ಯಾರು ಬರ್ತಾರೆ ಡಿವಿನಿಟಿಯಲ್ಲಿ? ಇಟ್ಸ್ ನನ್ ಅದರ್ ದ್ಯಾನ್ ಆಡಿನ್ ಮತ್ತು ಪೆಗ್ಯಾನಿಸಮ್ ಬಗ್ಗೆ ಮಾತಾಡಿದ್ದಾರೆ. ಆಯಿತಾ? ಸೆಕೆಂಡ್ ಒನ್ ಬಂದ್ಬಿಟ್ಟು ದ ಹೀರೋ ಆ್ಯಸ್ ಪ್ರಾಫೆಟ್. ಹೀರೋ ಆ್ಯಸ್ ಪ್ರಾಫೆಟ್. ಹೀರೋ ಆ್ಯಸ್ ಪ್ರಾಫೆಟಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾರೆ? ಮೊಹಮ್ಮದ್ ಮತ್ತು ಇಸ್ಲಾಂ ಬಗ್ಗೆ ಮಾತಾಡಿದ್ದಾರೆ.
ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ದ ಹೀರೋ ಆಸ್ ಪ್ರೀಸ್ಟ್. ಓಕೆ, ಹೀರೋ ಆಸ್ ಪ್ರೀಸ್ಟಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾರೆ? ಡಾಂಟೆ, ಅಲ್ಲ ಸಾರಿ, ಪ್ರೀಸ್ಟಲ್ಲಿ ಲೂಥರ್ ಮತ್ತು ನಾಕ್ಸ್, ಲೂಥರ್ ಆ್ಯಂಡ್ ನಾಕ್ಸ್ ಬಗ್ಗೆ ಮಾತಾಡಿದ್ದಾರೆ. ನೆಕ್ಸ್ಟ್ ದ ಹೀರೋ ಆಸ್ ಪೋಯೆಟ್, ಇದರಲ್ಲಿ ಶೇಕ್ಸ್ಪಿಯರ್ ಮತ್ತು ಡಾಂಟೆ ಬಗ್ಗೆ ಮಾತಾಡಿದ್ದಾರೆ. ಈ ಕ್ವೆಶನ್ ಕೇಳಿದರು. ಓಕೆ, ಇಟ್ಸ್ PYQ. ನೆಕ್ಸ್ಟ್ ಹೀರೋ ಆಸ್ ಮ್ಯಾನ್ ಆಫ್ ಲೆಟರ್. ಮ್ಯಾನ್ ಆಫ್ ಲೆಟರ್ ಇದರಲ್ಲಿ ಜಾನ್ಸನ್, ರೂಸೋ, ಆಮೇಲೆ ಇನ್ನೊಬ್ರು ಯಾರು, ಬೇಸಿಕಲಿ ಬರ್ನ್ಸ್, ರಾಬರ್ಟ್ ಬರ್ನ್ಸ್ ಬಗ್ಗೆ ಮಾತಾಡಿದ್ದಾರೆ. ಲಾಸ್ಟ್ ಲೆಕ್ಚರಲ್ಲಿ ದ ಹೀರೋ ಆಸ್ ಕಿಂಗ್ ಇದರಲ್ಲಿ ಕ್ರಾಮ್ವೆಲ್ ಮತ್ತು ನೆಪೋಲಿಯನ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. 38. Which of the following is not one of the lamps of architecture in 7 lamps of architecture? Who has written this? This is written by John Ruskin ಬರ್ದಿರೋದು. ಇದರಲ್ಲಿ 7 ಲ್ಯಾಂಪ್ಸ್ ಬಗ್ಗೆ ಹೇಳಿದ್ದಾರೆ. 7 ಲ್ಯಾಂಪ್ಸಲ್ಲಿ ಯಾವ್ದು ಅಲ್ಲ ಅಂತ ಕೇಳಿದ್ದಾರೆ. ದಟ್ಸ್ ನನ್ ಅದರ್ ದನ್ ನೇಚರ್ ಅಂತ ಹೇಳ್ತೀವಿ. ಓಕೆ, ನೇಚರ್. ಓಕೆ, ಯಾವುದೆಲ್ಲ 7 ಲ್ಯಾಂಪ್ಸ್ ಯಾವ್ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ? ಒಂದು sacrifice, truth, power, beauty, life, memory. Last one ಬಂದ್ಬಿಟ್ಟು obedience. Okay. Next, which figurative term did John Ruskin give to English literature? It's very important. That's basically pathetic fallacy. Pathetic fallacy is a figurative term given by John Ruskin. Pathetic fallacy ಅಂತಂದ್ರೆ ಏನು? Compare human emotion to inanimate object. ಆಯ್ತಾ? ಎಕ್ಸಾಂಪಲ್ ಬಂದ್ಬಿಟ್ಟು angry storm, ಆಯ್ತಾ? ಇನ್ನೊಂದು ಸ್ಮೈಲಿಂಗ್ ಸನ್. ಸ್ಮೈಲು, ಆಂಗ್ರಿ ಇವೆಲ್ಲ ಹ್ಯೂಮನ್ ಆಟ್ರಿಬ್ಯೂಟ್ ಅಲ್ವಾ, ಇಮೋಷನ್. ಅದನ್ನು ಇನ್ಯಾನಿಮೇಟೆಡ್ ಆಬ್ಜೆಕ್ಟಿಗೆ ಕಂಪೇರ್ ಮಾಡೋವಂಥದ್ದು. ಸೊ ದಿಸ್ ಈಸ್ ಬೇಸಿಕಲಿ ಪೆಥೆಟಿಕ್ ಫ್ಯಾಲಸಿ. ಇದು ಫಾರ್ ದ ಫಸ್ಟ್ ಟೈಮ್ ಎಲ್ಲಿ ಯೂಸ್ ಮಾಡಿದ್ದಾರೆ? ಇನ್ ಇಸ್ ಫೇಮಸ್ ವರ್ಕ್ ಕಾಲ್ಡ್ ಮಾಡರ್ನ್ ಪೇಂಟರ್, published in the year 1856. Match the character and novels. Mr. Jingle, Mr. Micawber, Mr. Potsnap, Mrs. Havisham. Mrs. Havisham is character from Great Expectation. Mr. Jingle, Mr. Jingle is a character from Pickwick Paper. Okay. Next, Mr. Micawber is basically a character from David Copperfield. And Podsnap is basically our mutual friend. ಇದೆಲ್ಲ ಚಾರ್ಲ್ಸ್ ಡಿಕೆನ್ಸ್ನ ವರ್ಕ್ಗಳು ಮತ್ತು ಕ್ಯಾರೆಕ್ಟರ್ಗಳು. ಚಾರ್ಲ್ಸ್ ಡಿಕೆನ್ಸ್ನ ವರ್ಕ್ಗಳು ಕಂಪಲ್ಸರಿ ನೀವು ಓದಲೇಬೇಕು. ಏನೇನು ಅದರಲ್ಲಿ ನಿಮ್ಮ ಮೇನ್ ಇಂಪಾರ್ಟೆಂಟ್ ಅಂದರೆ, ಒಂದು ಕ್ರೊನಾಲಜಿ ಆಫ್ ಚಾರ್ಲ್ಸ್ ಡಿಕೆನ್ಸ್ ವರ್ಕ್. ಸೆಕೆಂಡ್ ಒನ್ ಕ್ಯಾರೆಕ್ಟರ್ ಮ್ಯಾಪ್ ಇಟ್ಕೋಬೇಕು. ಎಲ್ಲ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಆಗಿ, ಜೇನ್ ಆಸ್ಟಿನ್ ಥರನೇ ಇವ್ರದ್ದು ಅಷ್ಟೇ, ಎಲ್ಲ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತಾರೆ. ಆ್ಯಂಡ್ ಥರ್ಡ್ ಒನ್ ಥೀಮ್. ಇದು ಮೂರನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಎಲ್ಲ ಸಮರಿ ಓದಬೇಕು ಅಂತಿಲ್ಲ, ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಓಕೆನಾ? ಓಕೆ, ನೆಕ್ಸ್ಟ್ ಮ್ಯಾಚ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ನಾವೆಲ್ಸ್. ಒಂದು ಹೆತ್ಕ್ಲೀಫ್, ಬೆಕ್ಕಿ ಶಾರ್ಪ್, ರಾಚೆಸ್ಟರ್, ಪಿಪ್. ಹೆತ್ಕ್ಲೀಫ್ ಇಸ್ ಕ್ಯಾರೆಕ್ಟರ್ ಫ್ರಮ್ ಉದರಿಂಗ್ ಹೈಟ್ಸ್, ಬೆಕ್ಕಿ ಶಾರ್ಪ್ ಫ್ರಮ್ ವ್ಯಾನಿಟಿ ಫೇರ್, ರಾಚೆಸ್ಟರ್ ಫ್ರಮ್ ಜೇನ್ ಐರ್, and Pip from Great Expectations. Okay, it's very easy. Okay, next. Which famous character is always waiting for something to turn up? Who is that character? It's none other than Micawber.
ಮಿಕಾಬರ್ ಈಸ್ ಎ ಕ್ಯಾರೆಕ್ಟರ್ ಫ್ರಮ್, ಈಗಷ್ಟೇ ಹೇಳಿದ್ದೀನಿ ನಾನು, ಡೇವಿಡ್ ಕಾಪರ್ ಫೀಲ್ಡ್ by Charles Dickens. Which Dickensian novel was left unfinished at the time of his death? Which Dickensian novel was left unfinished at the time of his death? It's very important. That's none other than The Mystery of Edwin Drood. Idu net PYQ ne. Okay, net PYQ. Okay. Which was published in the year 1870. 1870 ಅಲ್ಲಿ publish ಮಾಡಿದ್ದಾರೆ. Empedocles on Etna by Arnold is a poem on. Empedocles on Etna by Arnold is a poem on Greek theme. Okay, Greek theme. It is basically a closet drama in 2 acts. ಆಯ್ತಾ? Arnold's memorial verses mourn the death of. Arnold's memorial verses mourn the death of. Memorial verses published in the year 1850 ಅಲ್ಲಿ mourn for the death of Wordsworth, Goethe and Byron. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಈ ಥರ ಕ್ವೆಶನ್ಸ್ಗಳು ಜಾಸ್ತಿ ಕೇಳ್ತಾರೆ ನೆಟ್ಟಲ್ಲಿ, ಇಂಥ ಕ್ವೆಶನ್ಸ್ಗಳು ಜಾಸ್ತಿ ಕೇಳೋದು. ನೆಕ್ಸ್ಟ್, ಥೈರಸಿಸ್ ಬೈ ಅರ್ನಾಲ್ಡ್ ಈಸ್ ಅನ್ ಎಲಿಜಿ ಆನ್ ದ ಡೆತ್ ಆಫ್ ಆರ್ಥರ್ ಹ್ಯೂ ಕ್ಲಾ. ಓಕೆ, ಸೊ ಇವರ ಡೆತ್ತಿಂದ ಎಲಿಜಿ ಆನ್ ದ ಡೆತ್ ಆಫ್ ಆರ್ಥರ್ ಹ್ಯೂ ಕ್ಲಾ. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1865 ಅಲ್ಲಿ ಥೈರಸಿಸ್ ಪಬ್ಲಿಷ್ ಮಾಡ್ತಾರೆ. ಯಾರು? ಅರ್ನಾಲ್ಡ್. ಇದು ವೆರಿ ಇಂಪಾರ್ಟೆಂಟ್ ಆಯಿತಾ. ಎಲಿಜಿ ಬಗ್ಗೆ ನೆನ್ಪಿಟ್ಕೊಳ್ಳಿ. ಎಲಿಜಿ ಯಾರ್ಯಾರು ಬರೆದಿದ್ದಾರೆ, ಯಾರಿಗೆ ಬರೆದಿರೋದು. ಓಕೆ, ಕೀಟ್ಸ್ ಯಾರಿಗೆ ಬರೆದಿದ್ದಾರೆ? ಥಾಮಸ್ ಟಾಟಟನ್ನಿ ಬರೆದಿದ್ದಾರೆ. ಶೆಲ್ಲಿ ಕೀಟ್ಸ್ ಬಗ್ಗೆ ಬರೆದಿದ್ದಾರೆ. ಅರ್ನಾಲ್ಡ್ ಯಾರ ಬಗ್ಗೆ ಬರೆದಿದ್ದಾರೆ? A.H. ಕ್ಲಾ ಬಗ್ಗೆ ಬರೆದಿದ್ದಾರೆ. ದೆನ್ ಟೆನಿಸನ್ ಆರ್ಥರ್ ಹೆನ್ರಿ ಹ್ಯಾಲಮ್ ಅವ್ರ ಫ್ರೆಂಡ್ ಬಗ್ಗೆ ಬರೆದಿದ್ದಾರೆ. ಸೊ ಈ ಥರ ಎಲಿಜಿ ಲೀಸ್ಟ್ಗಳನ್ನು ಮಾಡಿಟ್ಕೊಳ್ಳಿ. ಇದು ಒಂದು ಕಂಪಲ್ಸರಿ ಕ್ವೆಶನ್ಸ್ ಯಾವಾಗಲೂ ಬರ್ತಾ ಇರುತ್ತೆ ಇದು. ಓಕೆ, 1 ಇಯರ್ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಕೇಳಿರ್ತಾರೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. In which chapter of Culture and Anarchy does Arnold mention Hebraism and Hellenism? ಇದು ಲಿಟರರಿ ಕ್ರಿಟಿಸಿಸಮ್ಸ್ ಅಲ್ಲಿ ಬರುತ್ತೆ, ಬಟ್ ಸ್ಟಿಲ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಇನ್ ದ ಲಿಟರರಿ ಕ್ರಿಟಿಸಿಸಮ್ಸ್ ಚಾಪ್ಟರ್ಸಲ್ಲೂ ನಾವು ಡಿಸ್ಕಸ್ ಮಾಡೋಣ. MCQ ಸಾಲ್ವ್ ಮಾಡೋ ಟೈಮಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಹಿಯರ್ ಯು ಮಸ್ಟ್ ನೋ ಅಬೌಟ್ ದಿಸ್. ಇನ್ ವಿಚ್ ಚಾಪ್ಟರ್ ಆಫ್ ಕಲ್ಚರ್ ಆ್ಯಂಡ್ ಅನಾರ್ಕಿ ಡಸ್ ಅರ್ನಾಲ್ಡ್ ಮೆನ್ಷನ್ ಹೆಬ್ರಾಯಿಸಮ್ ಆ್ಯಂಡ್ ಹೆಲಿನಿಸಮ್? ಚಾಪ್ಟರ್ ನಂಬರ್ 4. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ತುಂಬ ಟರ್ಮ್ಸ್ಗಳನ್ನು ಕಾಯಿನ್ ಮಾಡಿದ್ದಾರೆ. ಯಾವ್ಯಾವ ಟರ್ಮ್ಸ್ಗಳು? ಒಂದು ಕಲ್ಚರ್, ಸೆಕೆಂಡ್ ಒನ್ ಸ್ವೀಟ್ನೆಸ್ ಆ್ಯಂಡ್ ಲೈಟ್, ಇವೆಲ್ಲ ನೆಟ್ PYQ ಇವೆಲ್ಲ. ನೆಕ್ಸ್ಟ್ ಬಾರ್ಬೇರಿಯನ್ ಫಿಲಿಸ್ಟಿನ್ ಅಲ್ವಾ. ದೆನ್ ಹೆಲಿನಿಸಮ್ ಆ್ಯಂಡ್ ಹೆಬ್ರಾಯಿಸಮ್, ಇವೆಲ್ಲ ಟರ್ಮ್ಸ್ಗಳನ್ನು ಹೇಳಿದ್ದಾರೆ. ನೆಕ್ಸ್ಟ್, ವಿಚ್ ಪ್ಲೇ ದೋ ಬೈ ಸಮ್ ಕೋಇನ್ಸಿಡೆನ್ಸ್ ಅಸ್ಕ್ರೈಬ್ ಟು ಆಸ್ಕರ್ ವೈಲ್ಡ್ ವಾಸ್ ರಿಟನ್ ಚೇಂಬರ್ ಹ್ಯಾಡನ್. ಆ್ಯಕ್ಚುಲಿ ಇದು ಬರೆದಿರೋದು ಯಾರು ಅಂದರೆ ಚೇಂಬರ್ಸ್ ಹ್ಯಾಡನ್ ಅನ್ನೋರು ಬರೆದಿರೋದು. ಅದು ಕೋಇನ್ಸಿಡೆನ್ಸ್ ಆಗಿದ್ದು, ಅಂದರೆ ಅದನ್ನು ಯಾರು ಬರೆದಿದ್ದಾರೆ ಅಂತ ಬಂತು, ಫಾಲ್ಸ್ ಏನಂತ ಹೇಳ್ತೀವಿ ನೇಮ್ಸ್, ಅಂದರೆ ಆಸ್ಕರ್ ವೈಲ್ಡ್ ಅಂತ ಬರೆದಿದ್ದಾರೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ರು. ಆ್ಯಕ್ಚುಲಿ ಆಸ್ಕರ್ ವೈಲ್ಡ್ ಬರೆದಿರೋದಲ್ಲ, ಈ ಬರೆದಿರೋ ಚೇಂಬರ್ಸ್ ಹ್ಯಾಡನ್ ಅಂತ ಹೇಳಿ. ವಿಚ್ ವರ್ಕ್ ಈಸ್ ದಿಸ್? ದಿಸ್ ಇಸ್ ಬೇಸಿಕಲಿ ಟೈರನಿ ಆಫ್ ಟಿಯರ್ಸ್ ರಿಟನ್ ಬೈ ಚೇಂಬರ್ಸ್ ಹ್ಯಾಡನ್. ಇವ್ರು ಬರೆದಿರೋದು. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ರಾಂಗ್ಲಿ ಅಸ್ಕ್ರೈಬ್ಡ್ ಆಗುತ್ತೆ, ಅದು ಆಸ್ಕರ್ ವೈಲ್ಡ್ ಬರೆದಿರೋದು ಅಂತ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದ್ರದ್ದು ಸಮರಿ ಗೊತ್ತಿರಬೇಕು, ಪ್ಲಸ್ ಕ್ಯಾರೆಕ್ಟರ್ ನೋಟ್ ಗೊತ್ತಿರಬೇಕು, ಆ್ಯಂಡ್ ಥೀಮ್ ಬಗ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಸಲೋಮೆ ಕೂಡ ಅಷ್ಟೇ. ಇದ್ರದ್ದು ಜಸ್ಟ್ ನೀವು ಪ್ಲಾಟ್ ಸಮರಿ ಗೊತ್ತಿದ್ರೆ ಸಾಕು. ಹೂ ರೋಟ್ ದ ಪ್ಲೇ ಆನ್ ಐಡಿಯಲ್ ಹಸ್ಬೆಂಡ್? Ideal Husband. It's none other than Oscar Wilde. Oscar Wilde has written famous work called An Ideal Husband. It's a 4-act play ಅಂತ ಹೇಳ್ತೀವಿ. Okay, published in the year 1895. Okay, next. Who wrote Marius the Epicurean? Who wrote
ವಾಲ್ಟರ್ ಪ್ಯಾಟರ್. ವಾಲ್ಟರ್ ಪ್ಯಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಾಲ್ಟರ್ ಪ್ಯಾಟರ್ ಬರೆದಿರ್ತಾರೆ. ಇಟ್ಸ್ ಅ ನಾವೆಲ್ ಪಬ್ಲಿಷ್ಡ್ ಇನ್ ದ ಇಯರ್ 1885 ಪಬ್ಲಿಷ್ ಮಾಡಿರ್ತಾರೆ. ಸೆಟ್ ಇನ್ ರೋಮನ್ ಎಂಪೈರ್. Roman Empire. Through this, I'll end up this class. Okay. So next video dalli next 50 questions we will discuss about that. And until then, ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ until then, take care. Bye bye.